ವೀಕ್ಷಕರೇ ಎಲ್ಲ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಲ್ವಾ? ಎಸ್, ಸಾಕಷ್ಟು ದಿನಗಳಿಂದ ಒಂದು ಆಟಿಟೋಂಜಿ ದಿನ ಅನ್ನುವಂತಹ ತುಳು ಸಿನಿಮಾ ಸಾಕಷ್ಟು ಟ್ರೈಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಎಲ್ಲದರ ಮೂಲಕ ಕೂಡ ಸದ್ದು ಮಾಡ್ತಾ ಇತ್ತು. ಆಟಿಟೋಂಜಿ ದಿನ ಅನ್ನುವಂತಹ ಒಂದು ಪೋಸ್ಟರ್ ಬಿಡುಗಡೆ ಆದಾಗಲೇ ಇದರಲ್ಲಿ ಏನಿರ್ಬೋದಪ್ಪ, ಆಟಿ ದಿನದ ಕುರಿತು ಇರ್ಬೋದಾ, ಅಂದರೆ ಆಟಿ ತಿಂಗಳಲ್ಲಿ ಆಗುವಂತಹ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ಏನು ಶುಭ ಕಾರ್ಯಗಳಂತೂ ಆಗೋದಿಲ್ಲ, ಈ ಒಂದು ಭತ್ತದ ಗದ್ದೆಯಲ್ಲಿ ಆಗುವಂತಹ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ಈ ರೀತಿಯ ಒಂದು ಕರಾವಳಿ ಶೈಲಿಯಾದಂತಹ ಒಂದು ಆಟಿಟೋಂಜಿ ದಿನ ಅನ್ನುವಂತಹ ಒಂದು ಟೈಟಲ್ ಅನ್ನ ಇಟ್ಕೊಂಡು ಚಿತ್ರ ಬಿಡುಗಡೆ ಆಗ್ತಾ ಇದೆ. ಜೊತೆಗೆ ಇದರ ಒಂದು ಪ್ರೀಮಿಯರ್ ಶೋ ಕೂಡ ಆಗಿದೆ. ಈ ಒಂದು ಆಟಿಟೋಂಜಿ ದಿನ ಅನ್ನುವಂತಹ ಒಂದು ತುಳು ಸಿನಿಮಾದಲ್ಲಿ ಏನಿರ್ಬೋದು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಆಟಿಟೋಂಜಿ ದಿನ ಚಿತ್ರತಂಡದ ಹೀರೋ ತುಳುನಾಡ ಪ್ರಿನ್ಸ್ ಪೃಥ್ವಿ ಅಂಬಾರ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸರ್. ಥ್ಯಾಂಕ್ ಯು. ಜೊತೆಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರುವಂತಹ ಆಕಾಶ್ ಹಾಸನ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸರ್. ಅದರ ಜೊತೆಗೆ ತುಳುನಾಡ ಪೊಣ್ಣು ಅಂತಾನೆ ಖ್ಯಾತಿಯನ್ನ ಪಡೆದಿರುವಂತಹ ಚಿತ್ರದ ಹೀರೋಯಿನ್ ನಮ್ಮ ಜೊತೆ ಇದ್ದಾರೆ, ನಿರೀಕ್ಷಾ ಶೆಟ್ಟಿ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್, ಈ ಒಂಜಿ ಪ್ರೀಮಿಯರ್ ಶೋ ಇತ್ತೆ ಆತಂಡ್ ಕೊಡೆ ಆತಂಡ್ ಎಂಚ ಉಂಡು ಜನಕ್ಲೆನ ರಿಯಾಕ್ಷನ್ ಎಂಚ ಆತಂಡ್? ರಿಯಾಕ್ಷನ್ ತೂದು ಬಾರಿ ಖುಷಿ ಅವನುಂಡು. ದಿವಂಗತ ಹಾರಿಸ್ಕೊನ ಜಕಲ್ನ ಒಂಜಿ ಕನ್ನಡ ನಿಜಾಪಿನ ತೂವರಂಜಿ ಬಾರಿ ಖುಷಿ. ಮಸ್ತ್ ಪ್ರಾಬ್ಲಮ್ಸ್ ಬತ್ತಿತ್ತನ್ ಫಿಲ್ಮ್ ತೀರ್ಪೋಯ್ ಬಕ್ಕ ಅದಕ್ಕ ಕಂಪ್ಲೀಟ್ ಟೀಮ್ ಆದ ಈ ಒಂಜಿ ಫಿಲ್ಮ್ನ ದುಮ್ಕೊನ ಪ್ರೊಡ್ಯೂಸರ್ಸ್ ಸ್ಪೆಷಲಿ ಮಸ್ತ್ 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 ಎಫರ್ಟ್ ಪಾಡ್ದೇರು. ಸೊ ಇತ್ತೆ ರಿಲೀಸ್ ಆದ ಪ್ರೀಮಿಯರ್ ಶೋಡು ಜನಕಲ್ನ ರೆಸ್ಪಾನ್ಸ್ ತೂದು ಬಾರಿ ಖುಷಿ ಅವನುಂಡು. ಬಾರಿ ಎಂಜಾಯ್ ಮಲ್ತೋಗ್ತಾರೆ ಕಾಮಿಡಿಗೆ ಆವಡ್ ಬಕ್ಕ ಪ್ರತಿಯೊಂದು ಸೀನಿಗ್ಲ ಲಾಸ್ಟ್ ಕ್ಲೈಮ್ಯಾಕ್ಸ್ ಎಲ್ಲ ಬಾರಿ ಅಕ್ಲೆಗ್ ಇಷ್ಟ ಆತನು. ಸೊ ಬಾರಿ ಖುಷಿ ಅವನುಂಡು. ನನ್ನ ರಿಲೀಸ್ ಆಗ್ಬೇಕ ಜನಕ್ಲ ರಿಯಾಕ್ಷನ್ ತೂವರೆ ಕಾತಂದಲ್ಲ. ಇತ್ತೆ ಡಿಸೆಂಬರ್ ಆಚೆಗೆ ರಿಲೀಸ್ ಆವೊಂದುಂಡು ಪ್ರೀಮಿಯರ್ ಶೋ ಇತ್ತೆ ಆತಂಡ್ ಈ ಒಂಜಿ ಪ್ರೀಮಿಯರ್ ಶೋಡು ಜನಕ್ಲೆನ ಬೇತೆ ಬೇತೆ ರಿಯಾಕ್ಷನ್ ಇಪ್ಪುಂಡು. ಎಸ್, ಕಾಮಿಡಿ ಎಡ್ಡೆ ಇತ್ತಂಡ್, ಆಕ್ಷನ್ ಎಡ್ಡೆ ಇತ್ತಂಡ್, ಈರೆಗೋ ಲೈಕ್ ಅಂಡು ಖಂಡಿತವಲ್ಲ. ಈಗ ನಮ್ಮ ತುಳು ಸಿನಿಮಾ ಬಂದಾಗ ಮಸ್ತ್ ಜನಕ್ಕೆ ಆಡಿಯನ್ಸ್ ಬರ್ಪಿನ ಆ್ಯಕ್ಚುಲಿ ಮಾತ್ರ ನಮ್ಮ ದಿಗ್ಗಜ ಕಲಾವಿದರನ್ನ ಕಾಮಿಡಿನ ತೂವರೆಗೆ ಕಾಮಿಡಿದ ಒಟ್ಟಿಗೂ ಅಕ್ಲೆಗೆ ಆ್ಯಕ್ಷನ್ಲ ಇಷ್ಟ ಆತನ ಬರೋದಿಲ್ಲ, ಕತೆ ಇಷ್ಟ ಅಂತ ಬರೋದಿಲ್ಲ, ಸೆಕೆಂಡ್ ಹಾಫ್ ಬಿಡ್ಬೇಕಾ ಇತ್ತಿನ ಟ್ವಿಸ್ಟ್ ಪೂರ ಇಷ್ಟ ಒಂದು ಬರೋದಿಲ್ಲ. ಅಂಚದ ಹಿಂಗೆ ಬಾರಿ ಖುಷಿ ಕೊರೋದು ದಯಬಂಡ ಒಂಜಿ ಪ್ರತಿಯೊಂಜಿ ಒಂಜಿ ಎಡ್ಡ ಎತ್ತಿನ ಪೂರ ರೀತಿದ ಕತೆನ್ಲ ಪೂರ ರೀತಿದ ಶೈಲಿದ ಫಿಲ್ಮ್ನ ಅಕ್ಸೆಪ್ಟ್ ಮಲ್ಪೇರು ತುಳಿದ ಜನಕ್ಕೆ ಬಂದು ಈ ಪ್ರೀಮಿಯರ್ ಗೊತ್ತಾತಂಡು. ಅವೇ ಪನ್ಲೆಕ್ಕ ನಾನು ಎಲ್ಲ ರಿಯಲ್ ನಮ್ಮ ಜನಕ್ಕೆ ಆಡಿಯನ್ಸ್ ತೂದು ಎಂಚ ಪನ್ಪೇರು ಎಂಚ ಆಕಲ ರಿಯಾಕ್ಷನ್ ಎಂಚ ಒಪ್ಪನೊಂದು ಕಾತಂದಲ್ಲ ಆ್ಯಕ್ಚುಲಿ. ಎಸ್, ಇವಾಗ ಪ್ರೊಡ್ಯೂಸರ್ ಜೊತೆ ನಾನು ಮಾತಾಡೋದಾದರೆ ಸಾಕಷ್ಟು ಬೇರೆ ಬೇರೆ ರೀತಿಯಾದಂಥ ಸಿನಿಮಾಗಳನ್ನು ಈ ತುಳು ಚಲನಚಿತ್ರ ಕೊಡ್ತಾ ಬಂದಿದೆ. ತುಳು ಚಿತ್ರದ ಮೈಲಿಗಲ್ಲು ಅಂತಲೇ ಹೇಳ್ಬೋದು ಈ ಒಂದು ಆಟಿಟೋಂಜಿ ದಿನ ಅನ್ನುವಂತಹ ಸಿನಿಮಾ. ಈ ಒಂದು ಟೈಟಲ್ನ ಕೇಳಿದಾಗಲೇ ಅಥವಾ ಈ ಒಂದು ಕಥೆಯನ್ನು ಏನು ಹಾರಿಸ್ ಕೊಣಚಿ ಅವರು ಬರೆದ್ರು, ಅವರ ಕನಸು ಏನಿವಾಗ ಸಾಕಾರಗೊಳ್ತಾ ಇದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮೊದಲನೇ ಸರಿ ಬಂದು ಆಟಿಡೊಂಜಿ ದಿನ ಈ ಥರ ಒಂದು ಸಬ್ಜೆಕ್ಟ್ ಇದೆ, ಆಟಿ ಕಳಂಜ ಅಂತ ಇದು ಆಚರಣೆ ಇದೆ, ಇದ್ರ ಬಗ್ಗೆ ಇದು ಒಂದು ಥೀಮ್ ಇಟ್ಕೊಂಡು ಎಳೆ ಇಟ್ಕೊಂಡು ಸಿನಿಮಾ ಮಾಡೋಣ, ಕತೆ ಮಾಡೋಣ ಅಂತ ಬಂದಾಗ ತುಂಬ ಖುಷಿ ಆಯಿತು. ಅದ್ರ ಬಗ್ಗೆ ಆಮೇಲೆ ತಿಳ್ಕೊಂಡು ಆಟಿ ವೇಷ ಹಾಕ್ತಾರಲ್ಲ ತುಂಬ ಕಷ್ಟ, ಅದು ಮೇಕಪ್ ಹಾಕ್ಲಿಕ್ಕೆ ಒಂದು 3-4 ಗಂಟೆ ಆಗುತ್ತೆ. ಅದನ್ನೆಲ್ಲ ತಿಳ್ಕೊಂಡು ಅವ್ರನ್ನ ಕರೆಸಿ ಅವ್ರನ್ನ ಸಜೆಷನ್ ತಗೊಂಡು ಅದಾದ್ಮೇಲೆ ವೇಷ ಎಲ್ಲ ಹಾಕಿ ಶೂಟ್ ಮಾಡಿದ್ವಿ. ಲಾಸ್ಟ್ ಫೈನಲಿ ನೋಡಿದಾಗ ಸಿನಿಮಾ ಸ್ಕ್ರೀನ್ ಮೇಲೆ ನೋಡ್ಬೇಕಂತ ತುಂಬ ಖುಷಿ ಆಯಿತು. ಜನಗಳ ರಿಯಾಕ್ಷನ್ ನೋಡಿ ತುಂಬ ಕೆಲವರು ತಮಿಳು ತೆಲುಗು ಕಂಪೇರ್ ಮಾಡಿ ಸಿನಿಮಾ ಹೇಳಿದ್ರು, ಅದು ನನಗೆ ತುಂಬ ಇಷ್ಟ ಆಯಿತು. ಅಂತ ಹೇಳಿದ್ರೆ ಬೇರೆ ಒಂದು ಭಾಷೆಗಳಿಗೆ ಕಂಪೇರ್ ಮಾಡಿ ನಮ್ಮ ಒಂದು ಕೋಸ್ಟಲ್ನ ಒಂದು ಚಿತ್ರವನ್ನು ನೋಡಿರೋದು ತುಂಬ ಖುಷಿಯಿಂದ ಅನ್ನಿಸ್ತಾ ಇದೆ. ಓಕೆ, ನಿರೀಕ್ಷಾ ಶೆಟ್ಟಿ ಇತ್ತ ಈರ್ ನಡೆ ಬರ್ಪುನ ಅನ್ಕೊಂಡ ಇತ್ತ ಒಂಜಿ ಸಿನಿಮಾ ರೆಡಿ ಆವೊಂದುಂಡು ಅನ್ಪನಾಗ ಈಗ ಬೇರೆ ಬೇರೆ ಹೀರೋಯಿನ್ಸ್ನಾಗ್ಲೇನ ಸೆಲೆಕ್ಷನ್ ಸ್ಟಾರ್ಟ್ ಆಗೋದು ಈರಾಗ ಎಂಚ ಈ ಒಂಜಿ ಫಿಲಮ್ದ ಚಾನ್ಸ್ ತಿಕ್ ಹೆಂಗೆ ಆ್ಯಕ್ಚುಲಿ ಹ್ಯಾರಿಸ್ ಸರ್ ಕಾಲ್ ಮಂತಿದ್ದಾರೆ. ಸೊ ಹೆಂಗೆ ಗೊತ್ತಿತ್ತಿನ ಪ್ರಕಾರ ಫಸ್ಟ್ ಪೃಥ್ವಿಡ ನಂಬರ್ ದತ್ತೊಂದು ಹೆಂಗೆ ಕಾಲ್ ಮಂತಿದ್ದಾರೆ. ಸೊ ಪಂಡದ ಇಂಚ ಕಾನ್ಸೆಪ್ಟ್ ಉಂಡು. ಸೊ ಹೆಂಗಾರು ನರೇಟ್ ಮನ್ನ ಖುಷಿ ಆಂಡು ಇಂಚಿನ ಒಂಜಿ ತುಳುನಾಡ್ದ ಫ್ಲೇವರ್ ಇಪ್ಪುನ ಅಂಚಿನ ಒಂಜಿ ಮೂವಿ ಫುಲ್ ಆನ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಉಂಡು ಫುಲ್ ಆನ್. ಆ್ಯಂಡ್ ಎನ್ನ ಕ್ಯಾರೆಕ್ಟರ್ ಯಾನ್ ಮಂತಿನ ಫಸ್ಟ್ ಮೂವಿದು ಮಸ್ತ್ ಡಿಫ್ರೆಂಟ್ ಇತ್ತು. ಸೊ ಐ ಥಾಟ್ ಹಿಂಗೆ ಪರ್ಫಾರ್ಮೆನ್ಸ್ಲ ಮನ್ಪೆರ ತಿಕ್ಕೊಂಡು ಐ ಕ್ಯಾನ್ ಪಂಡ ಈ ಒಂಜಿ ರೋಲ್ಗೆ ಸೀಮಿತ ಆತು ನನ್ನೊಂಜಿ ಶೇಡ್ಲ ಮನ್ಪೊಲಿ ಅಂತ ಪಂಡ್. ಸೊ ಹಿಂಗೆ ಮಸ್ತ್ ಖುಷಿ ಆಂಡು. ಸೊ ಅಂಚ ಯಾನ್ ಒಂದು ಮೂವಿ ಬತ್ತು. ಓಕೆ, ಪಂಡ ಆಡಿಷನ್ ದಾದ ಆಯ್ತಣ ಹೆಜ್ಜೆ ನೋ ಇರೆಗೆ ಡೈರೆಕ್ಟ್ ಆದ ಕಾಲ್ ಮಾಡ್ತಿತ್ತು. ಓಕೆ,
ಫಿಲ್ಮ್ ಇಂಚ ಉಂಡು ಆನ್ಲೈನ್ ಸ್ಟೋರಿ ಇಂಚ ಉಂಡು ಅಂತ ಪಂದ್ ಸೆಲೆಕ್ಟ್ select ಮಾಡ್ತಾರೆ. ಓಕೆ ಎಸ್ ಪ್ರೊಡ್ಯೂಸರ್ ಸರ್ ಹತ್ರ ನಿತ್ಯ ಬರೋದಾದ್ರೆ ಈ ಒಂದು ಆಟಿಟೊಂಜಿ ದಿನ ಅನ್ನುವಂತಹ ಒಂದು ಟೈಟಲ್ ಅನ್ನ ಕೇಳಿದಾಗ ಆಟಿ ತಿಂಗಳಲ್ಲಿ ಆಗುವಂತಹ ಒಂದು ಆಚರಣೆಗಳು ಈ ಒಂದು ಸಿನಿಮಾದಲ್ಲಿ ಇರಬಹುದು ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡಿತ್ತು. ಇದಕ್ಕೆ ಒಂದು ಪ್ರೀಮಿಯರ್ ಶೋ ತೆರೆಯನ್ನ ಎಳೆದು ಬಿಟ್ಟಿದೆ ಈಗಾಗಲೇ. ಆಟಿಟೊಂಜಿ ದಿನ ಸಿನಿಮಾದಲ್ಲಿ ಏನಿದೆ ಅನ್ನೋದನ್ನ ತೋರಿಸ್ಕೊಟ್ಟಿದೆ. ಈ ಒಂದು ಸಾಕಷ್ಟು ಕಾಮಿಡಿಗಳನ್ನ ಕೂಡ ಈ ಒಂದು ಸಿನಿಮಾ ಕೊಟ್ಟಿದೆ. ಈ ಒಂದು ಕಾಮಿಡಿಗಳ ಕುರಿತು, ಕಾಮಿಡಿ ಈ ಒಂದು ಜಾನರ್ನ ಕುರಿತು ಹೇಳೋದಾದ್ರೆ ಏನ್ ಹೇಳ್ತೀರಾ? ತುಂಬ ಎಂಜಾಯ್ ಮಾಡ್ತಿದ್ರು ಕಾಮಿಡಿ ಸೀನ್ಗಳಂತ. ಎಸ್ಪೆಷಲಿ ಅರವಿಂದ್ ಅಣ್ಣ ಅವ್ರದ್ದು ಒಂದು ವಿಲನ್ ಗೆಟಪ್ ಎಂಟ್ರಿ ಇದೆ, ಅದಂತೂ ನೋಡಿ ನನಗೆ ಇಡೀ ಥಿಯೇಟರೇ ಬೊಬ್ಬೆ ಹೊಡಿತಿದ್ರು, ಭಾಳ ಖುಷಿ ಆಯಿತು. ಆಮೇಲೆ ನಮ್ಮ ಭೋಜರಾಜ್ ಸರ್ ಎಂಟ್ರಿ, ನವೀನ್ ಅಣ್ಣನ ಎಂಟ್ರಿ, ತುಂಬ ಅವ್ರು 3 ಜನ ಎಂಟ್ರಿ ಅಂತೂ ಸಿಕ್ಕಾಪಟ್ಟೆ ಥೀಮ್ ಇದೆ ಅವ್ರಿಗೆ, ಪ್ರತಿಯೊಂದು ಸೀನ್ಗೂ ಸಪ್ರೇಟ್ ಥೀಮ್ ಇದೆ. ನಮ್ಮ ಬಂದಳೆ ಸರ್ ತುಂಬ ಎಂಜಾಯ್ ಮಾಡ್ತಿದ್ರು. ನಂಗೆ ನೋಡಿ, ನಾನು ಸಿನಿಮಾ ನೋಡ್ತಿರ್ಲಿಲ್ಲ, ನಾವೊಂದು 50 ಸರಿ 100 ಸರಿ ನೋಡಿದ್ದೀವಿ ಬಿಡಿ. ಆಡಿಯನ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಪ್ರತಿಯೊಂದು ಸೀನ್ಗೂ ಅಂತ ನೋಡ್ತಿದ್ದೆ, ಭಾಳ ಖುಷಿ ಆಯ್ತು ನನಗೆ ನೋಡಿ. ಅಂತ ಹೇಳಿದ್ರೆ ಈ ಒಂದು ಕಾಮಿಡಿಯನ್ನೇ ಒಂದು ಹೊಸ ರೀತಿಯಾಗಿ ಕೊಡುವಂತಹ ಒಂದು ಪ್ರಯತ್ನವನ್ನ ನೀವು ಮಾಡಿರುವಂಥದ್ದು. ಎಸ್ ಪೃಥ್ವಿ ಅಂಬರ್ ಸರ್ ಈ ನೆಟ್ಟ ಬಂದ್ಕೊಂಡ అయితే ಬೇತೆ ಬೇತೆ ఆయన ಅಂಚಿನ ಒಂಜಿ ಜಾನರನ್ನು ಈ ಒಂಜಿ ಆಟಿಟೊಂಜಿ ದಿನ ಕೊರ್ತುಂಡು. ಇರ್ನೊಂಜಿ ಟ್ವಿಸ್ಟ್ ಆತಿಪ್ಪು, ಫಸ್ಟ್ ಹಾಫ್ ಇಟ್ ಈ ರೀತಿನಂಚಿನ ಒಂಜಿ ರಿಯಲ್ ಆತಿಪ್ಪು, ಅದು ಸೆಕೆಂಡ್ ಹಾಫ್ ಇಟ್ ಬುಕ್ಕ ಚೇಂಜ್ ಆಪುನವ ಅಂತಿಪ್ಪು. ಈ ಒಂಜಿ ಟ್ವಿಸ್ಟ್ ಮಿತ್ತು ಟ್ವಿಸ್ಟ್ ಕೊರೋನ್ ಪೋನಿಪ್ಪರ್ ಈ ಸಿನಿಮಾಡ್ ಈರೆಗ್ ಈ ಒಂಜಿ ಟ್ವಿಸ್ಟ್ ಮಿತ್ತು ಟ್ವಿಸ್ಟ್ ಕೊರೋನಾಗ ಜನಕ್ಲೆನ ರಿಯಾಕ್ಷನ್ ಈರೆಗೆ ಎಂಚ ಖುಷಿ ರಡ್ಡ್ ಶೇಡ್ದ ಒಂಜಿ ಕ್ಯಾರೆಕ್ಟರ್ ಖಂಡಿತವಾದ್ಲ ಶೇಡ್ ಕೊಡೊಂಜಿ ಶೇಡ್ಗೆ ಪೋನಾಗ ಆಡಿಯನ್ಸ್ ರಿಯಾಕ್ಷನ್ ತಗೊಂಡಿತ್ತೆ ಯಾನ್ ಪ್ರತಿಯೊರೆಗ್ಲ ಅವು ಇಷ್ಟ ಆತನ ಮಸ್ತ್ ಜನ ಯಾನ್ ಪ್ರೀಮಿಯರ್ ಶೋಡು ಕೇರ್ನಾಗ ಸೆಕೆಂಡ್ ಹಾಫ್ದ ಏನು ಮ್ಯಾನ್ರಿಸಮ್ ಪೂರ ಎಡ್ ಆತಂದು ಖುಷಿ ಆಪುಂಡು ಬೊಕ ಕೆಲವೊಂಜಿ ಐಟ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅದ ಪೋರ್ಷನ್ ಆವಡು ಟ್ವಿಸ್ಟ್ ಕ್ಲೈಮ್ಯಾಕ್ಸ್ ಕೈತಲ್ ಬಂದಾಗ ಮಸ್ತ್ ಟ್ವಿಸ್ಟ್ ಉಪ್ಪುಂಡು ಜನಕ್ಲೆ ಕನ್ಫ್ಯೂಷನ್ ಆಪುಂಡು ಲಾಸ್ಟ್ ಒಂಜಿ ಕರೆಕ್ಟ್ ಎಂಡಿಂಗ್ ಅಂತ ಯೂಶಲಿ ಕ್ಲೈಮ್ಯಾಕ್ಸ್ ಕೆಲವು ಫಿಲ್ಮ್ ಕ್ಲೈಮ್ಯಾಕ್ಸ್ದ ಟೈಮ್ ಬಾರಿ ಬಂಗ ಕ್ಲೈಮ್ಯಾಕ್ಸ್ ಎಂಚಿನ ಅದು ಉಪ್ಪುಂಡು ಬಟ್ ಒಂಜಿ ಪ್ರಾಪರ್ ಕ್ಲೈಮ್ಯಾಕ್ಸ್ ಒಂಜಿ ಕರೆಕ್ಟ್ ಎಂಡಿಂಗ್ ಒಂಜಿ ಸ್ಟೋರಿಗೆ ಈ ಫಿಲ್ಮ್ ತಿಕ್ಕೊಂಡು ಅಂಚದು ಫಸ್ಟ್ ಏನು ಕನ್ಫ್ಯೂಷನ್ಸ್ ಇತ್ತು ಲಾಸ್ಟ್ಗೆ ಡೈರೆಕ್ಟರ್ ಅವೇನು ಸಾಲ್ವ್ ಮಲ್ಪೇರು ಜನಕ್ಲೆನ ಮೈಂಡೆಡ್. ಸೊ ಅವು ಪ್ಲೇ ಮಲ್ಪೆರ್ಲ ಖುಷಿ ಆಪ ಒಂಜಿ ಆ್ಯಕ್ಟರ್ಗೆ ಆಯನ ಕ್ಯಾರೆಕ್ಟರ್ದ ಜರ್ನಿ ಇತ್ತು ಒಂಜಿ ಫಿಲ್ಮ್ಡ್ ಕ್ಯಾರೆಕ್ಟರ್ ಜರ್ನಿ ವೆರಿ ಇಂಪಾರ್ಟೆಂಟ್. ಸೊ ಈ ಫಿಲ್ಮ್ಡ್ ಒಂಜಿ ಕ್ಯಾರೆಕ್ಟರ್ ಜರ್ನಿ ಉಂಡು ಒಂಜಿ 1 ಪಾಯಿಂಟ್ ಕೂಡ ಒಂಜಿ ಪಾಯಿಂಟ್ ಮುಟ್ಟ ಅವು ಜರ್ನಿ ಇತ್ತನ ಖುಷಿ ಆಪುಂಡು. ಖಾಲಿ ಕ್ಯಾರೆಕ್ಟರ್ ಪ್ಲೇ ಮಲ್ಪನೆ ಕಾರಿ ದಾಲ ಒಂಜಿ ಪ್ಲೇ ಮಲ್ಪನೆ ಹಿಡಿದು ಇಂಚಿನ ಒಂಜಿ ಜರ್ನಿ ಇತ್ತಿನ ಕ್ಯಾರೆಕ್ಟರ್ನ ಪ್ಲೇ ಮಲ್ಪರೆ ಖುಷಿ ಆಪುಂಡು. ಸೊ ಅಂಚದೊಂಜಿ ತೃಪ್ತಿ ಕೊಡ್ತೀನಿ ಒಂದು ಪನಲ್ಲಿ. ಓಕೆ ಪಂಡ ಈ ಒಂಜಿ ಆಟಿಟೊಂಜಿ ದಿನ ತೆಲಿಪೆರವ ದಿನ ದಾನೆ ಪನ್ಪುರ ಒಂಜಿ ಟ್ಯಾಗ್ ಲೈನ್ ಮೂಲಕ ಈ ಒಂಜಿ ಚಿತ್ರ ಬಿಡುಗಡೆ ಆತುಂಡು. ತೊಟ್ಟುಗು ಪ್ರೀಮಿಯರ್ ಶೋ ತೂಯಿನಾಗ್ಲು ಭರ್ಜರಿ ಆಯ್ನ ಒಂಜಿ ರೆಸ್ಪಾನ್ಸ್ ಎಲ್ಲ ಕೊರೋನಿಲ್ಲೇರ್. ಈ ಒಂಜಿ ಸಿನಿಮಾ ಮಲ್ತೊಂದಿಪ್ಪುನಾಗ ಪಂಡ ಈ ಒಂಜಿ ಚಿತ್ರೀಕರಣ ಆವೊಂದಿಪ್ಪುನಾಗ ಈರೆಗ್ ಒಂಜಿ ಎಮೋಷನಲ್ ಆಯ್ನಂಚಿನ ಒಂಜಿ ಸೀನ್ ಯಾರನ್ನ ಉಂಟ? ಅದೇ ಖಂಡಿತ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ಎಡ್ಡೆ ಒಂಜಿ ಪಂಡ ಒಂಜಿ ಡೆಪ್ತ್ ಇತ್ತಿನ ಒಂಜಿ ಸೀನ್ ಒಂಜಿ ಖಂಡಿತವಾದ್ಲ ಒಂಜಿ ಸೀನ್ ಎಂಕ್ ಬಾರಿ ಇಷ್ಟ ಆತಂದೆ ಬೊಕ ಅಲ್ಪ ಯಾನ್ ಪಾಡ್ದಿತ್ತಿನ ಒಂಜಿ ವೇಷಭೂಷಣ ಅವಡ ಅವು ಪೂರ ಈ ಥರ ವಿಲ್ ಮಲ್ಪಲಾಗಿ ಥಿಯೇಟರ್ ತೂವಡ್ ಜನಕ್ಕೆ. ಸೊ ಅವು ಪೂರ ಒಂಚೂರು ಮನಸ್ಸಿಗೆ ಒಂಚೂರು ಟಚ್ ಆಪಿನ ಏನೆ ಬೊಕ ಒಂಚೂರು ಡೆಪ್ತ್ ಇತ್ತಿನ ಹೆಸರದ್ದು ನಮಗೆ ಪರ್ಫಾರ್ಮ್ ಮಲ್ಪರ ಎಡ್ಡೆ ಆಪುಂಡು ಪಂಡ ಪಾತ್ರ ತೂಲಾಯ್ಪೋದು ಪರ್ಫಾರ್ಮ್ ಮಲ್ಪರ ಎಡ್ಡೆ ಆಪುಂಡು. ಆ ಸೀನ್ ಎನ್ನ ಫೇವ್ರೇಟ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್. ಡೈಲಾಗ್ ಇತ್ತೆ ಬೊಬ್ಬೆ ಬರೋಣ ಡೈಲಾಗ್ ಯೂಶಲ್ ಇಂಚಿನ ಆಪುನಿ ಫಿಲ್ಮ್ ಮಲ್ತಿ ಬೆಟ್ಟಿಗೆ ಇಂಕ ಡೈಲಾಗ್ ಬಯರ್ಟ್ ಮಲ್ತುಪ್ಪುಜಿ ಫಿಲ್ಮ್ ಬಯರ್ಟ್ ಮಲ್ತು ನಿಂತು ನೆನಪುದಿಲ್ಲ ಹಿಂಗೆ ಆ್ಯಕ್ಚುಲಿ ಅವು ಆ ಡೈಲಾಗ್ ವರ ಪನ್ನಿ ಬಕ್ಕ ಅವು ಮೈಂಡ್ ಹಿಡಿದು ಹೋಗ್ಕೊಂಡು ಮಾಡ್ತು ಅದನ್ನೇ ಅವೇ ಬನ್ಲಿಗೆ ಏನು ಡೈಲಾಗ್ ವರ ಪನ್ನಿ ಬಕ್ಕ ಮಾಡಿಟ್ಟು ಕಾಡೆಲ್ಲ ಕೇಂದ್ರ ಪ್ರೀಮಿಯರ್ ಶೋಡ್ಲ ಬ್ಯಾ 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 ಅಂತ ಶುರು ಓಕೆ ಅವನ್ ಜ್ಞಾನ ಪ್ರೊಡ್ಯೂಸರ್ಸ್ ಇವಾಗ ನಿಮ್ಮ ಹತ್ರ ಬರೋದಾದ್ರೆ ಈ ಒಂದು ಮೂವಿ ಸ್ಟಾರ್ಟ್ ಆಗ್ಬೇಕಾದ್ರೆ ಆಟಿ ಕಳಂಜ ಅನ್ನುವಂತಹ ಒಂದು ಹಾಡಿನ ಮೂಲಕ ಈ ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಈ ಹಾಡುಗಳ ಕುರಿತಾಗಿ ಜನರ ರಿಯಾಕ್ಷನ್ ಹೇಗಿದೆ? ತುಂಬಾ ಜನ ಪ್ರೀಮಿಯರ್ ಶೋ ನೋಡಿದವ್ರು ಹೇಳ್ತಾ ಇದ್ರು ಒಂದು ಸಾಂಗ್ ಆಗಿರ್ಬೋದು ಅಥವಾ ಅದರ ಒಂದು BGM ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸಂಗೀತ ಮತ್ತು ಸಾಹಿತ್ಯ ರಾಜೇಶ್ ಮೂಡುಬಿದ್ರೆ ರಾಜೇಶ್ ಭಟ್ ಮೂಡುಬಿದ್ರೆ ಅಂತ ನಮ್ಮ ಸತೀಶ್ ಪಟ್ಲ ಸರ್ ಆಡಿರೋ ಸಾಂಗು ತುಂಬ ಹಿಟ್ಟಾಗಿರೋಂಥ ಒಂದು ಸಾಂಗು. ಒಂದು 3 lakh+ ವ್ಯೂ ಆಯಿತು. ಒಂದು ಲಿರಿಕಲ್ ವ್ಯೂ, ಅಲ್ಲಿಂದಲೇ ನಮ್ಮ ಸಿನಿಮಾ ಪ್ರಮೋಷನ್ ಜರ್ನಿ ಶುರುವಾಯಿತು. ಒಂದು ಒಳ್ಳೆ ರೆಸ್ಪಾನ್ಸು, ತುಂಬ ಇಷ್ಟಪಟ್ಟಿದ್ದಾರೆ ಜನ. ಅದು ಸತೀಶ್ ಅಣ್ಣ ಅವರೆರಡು ನಮಗೊಂದು ಖುಷಿ ನಮ್ಮ ಚಿತ್ರತಂಡದಲ್ಲಿ. ಅವರು ಒಂದು
ಸಾಂಗ್ ಆಡಿರೋದಕ್ಕೆ. ಎಸ್ ಅಂತ ಹೇಳಿದ್ರೆ ಆಟಿ ಕಳಂಜ, ಆ ಒಂದು ಆಟಿ ಕಳಂಜನ ವೇಷಭೂಷಣ ಹೇಗಿರುತ್ತೆ, ಜೊತೆಗೆ ಆ ಒಂದು ಆಟಿ ತಿಂಗಳಲ್ಲಿ ಆಗುವಂತಹ ಒಂದು ಏನು ಕಾರ್ಯಗಳು ಏನಿರುತ್ತೆ ಅದರ ಕುರಿತಾಗಿ ಹೇಳ್ತಾ ಹೋಗಿರುವಂತಹ ಒಂದು ಹಾಡು ಇಲ್ಲಿ ಫಸ್ಟಲ್ಲಿ ನಿಮ್ಗೆ ಕಂಡು ಬರ್ತಾ ಇರುವಂತಹದ್ದು. ಎಸ್, ನಿರೀಕ್ಷಾ ಶೆಟ್ಟಿ ಅವರ ಹತ್ರ ನಾನು ಇವಾಗ ಬರೋದಾದರೆ, ಸಾಕಷ್ಟು ಸಿನಿಮಾಗಳಲ್ಲಿ ಬೇರೆ ಬೇರೆ ಶೇಡ್ಗಳಲ್ಲಿ ನೀವು ನಾಯಕಿಯಾಗಿ ನಟಿಸಿದ್ದೀರಾ. ಈ ಒಂದು ಸಿನಿಮಾದಲ್ಲಿ ತುಂಬಾ ವಿಭಿನ್ನ. ಫಸ್ಟಲ್ಲಿ ತುಂಬ ನಗ್ನಗ್ತಾ ಬರ್ತೀರಾ, ಆಮೇಲೆ ಮಧ್ಯದಲ್ಲಿ ಒಂದು ಸ್ವಲ್ಪ ಅಳೋ ಸೀನ್ಗಳು ಕೂಡ ಬರುತ್ತೆ. ತುಂಬ ಎಮೋಷನಲ್ ಆದಂತಹ ಸೀನ್ ಯಾವುದಾದ್ರೂ ಇದೆಯಾ? ಚಿತ್ರೀಕರಣದ ಟೈಮಲ್ಲಿ ತುಂಬ ಎಮೋಷನಲ್ ಆಗಿರೋದು, ತುಂಬ ಹಾರ್ಟ್ ಟಚ್ ಓಕೆ. ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಬ್ರದರ್ ಸೆಂಟಿಮೆಂಟ್ ಜಾಸ್ತಿ ಇರುವಂಥ ಕ್ಯಾರೆಕ್ಟರ್. ಸೊ ಆಬ್ವಿಯಸ್ಲಿ ಅದು ಅಣ್ಣನ ಜೊತೆ ಒಂದಿರುವಂಥ ಸೀಕ್ವೆನ್ಸ್ ತುಂಬ ಇಮೋಷ್ನಲಿ ಟಚಿಂಗ್ ಇದೆ. ಸೊ ಮೇ ಬಿ ದ್ಯಾಟ್ ಸೀಕ್ವೆನ್ಸ್ ಅಂತ ಹೇಳಿದ್ರೆ ಮರೀಲಿಕ್ಕೆ ಆಗದೆ ಒಂದು ಖಂಡಿತ. ಅಂದ್ರೆ ನನ್ಗೆ ಅನ್ನ ಇಲ್ಲ, ಮೇ ಬಿ ಬಿಕಾಸ್ ಆಫ್ ದ್ಯಾಟ್ ಆ ಸೆಂಟಿಮೆಂಟಲ್ ಸೀನ್ ವಾಸ್ ವೆರಿ ಟಚಿಂಗ್. ಓಕೆ, ಅಂತ ಹೇಳಿದ್ರೆ ಆ ಒಂದು ಸೆಂಟಿಮೆಂಟಲ್ ಸೀನ್ ನಿಮ್ಗೆ ತುಂಬಾ ಹಾರ್ಟ್ ಟಚ್ ಆಗಿದೆ ಅಂತಾನೆ ಹೇಳ್ಬೋದು. ಓಕೆ, ಇವಾಗ ಒಂದು ಸಿನಿಮಾ ಚಿತ್ರೀಕರಣ ಆಗ್ತಾ ಇರುವಂಥ ಟೈಮಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಕಾಮಿಡಿಗಳನ್ನ ಕೂಡ ಇಲ್ಲಿ ಕೊಡ್ತಾ ಹೋಗಿದೆ. ಚಿತ್ರೀಕರಣದ ಸಮಯದಲ್ಲಿ ಒಂದು ಕಾಮಿಡಿಯ ಜೊತೆ ಸೀರಿಯಸ್ ಆಗಿರುವಂತಹ ಒಂದು ಸೀನ್ಗಳನ್ನು ಬಂದಾಗ ಯಾವ ರೀತಿ ನೀವು ಮ್ಯಾನೇಜ್ ಮಾಡಿದ್ದೀರಾ? ಪೃಥ್ವಿ ಅಂಬರ್ ಆಗಿರ್ಬೋದು, ನಿರೀಕ್ಷಾ ಶೆಟ್ಟಿ ಆಗಿರ್ಬೋದು. అయినా ఫస్ట్ అండ్ ఫార్మోస్ట్ ఎంచిన బండ ನಮ್ಮ ಫಿಲ್ಮ್ ಇತ್ತಿನ ಅರವಿಂದ್ ಬೋಲಾರ್ ನವೀನ್ ಅಣ್ಣೆ ಭೋಜಾನೆ ಅಕ್ಲೆ ನೀ ಅಕ್ಲು ಪಾತಿರ್ನ ತುನ ಎಂಗ್ಲೆ ತೆಲ್ಕೆ ಉಂಡ್ಬೇಕು ಅಕಲ್ನ ಎದುರು ಅಕ್ಲು ಕಾಮಿಡಿ ಮಲ್ಪನಾಗ ನಮ್ಮ ಸೀರಿಯಸ್ ಅದು ಇತ್ತಿದ್ದು ಪರ್ಫಾರ್ಮ್ ಮಲ್ಪನ ಬಾರಿ ಮಲ್ಲ ವಿಷಯ ಇದೆ ಬಂಡ ನಮಗೆ ಅಂಕಲ್ ಪೂರ ಫ್ಯಾನ್ಸೇ ಅಕಲ್ನ. ಸೊ ಅಕ್ಲು ಕಾಮಿಡಿ ಕ್ರ್ಯಾಕ್ ಮಲ್ತು ಬೇಟಿಗೆ ಎಂಗ್ಲೆ ತೆಲ್ಕೆ ಬರ್ಪುಂಡು ನ್ಯಾಚುರಲಿ. ಅಕಲ್ನ ಎದುರು ಉಂತುದು ತೆಲ್ಪಂದೆ ಆ್ಯಕ್ಟ್ ಮಲ್ಪನ ಮಲ್ಲ ವಿಷಯ ಎಂಕ್ ಸ್ಪೆಷಲಿ ತುಳು ಫಿಲ್ಮ್ ಮಲ್ಪನಾಗ ಮಲ್ಲ ಚಾಲೆಂಜ್ ಆ್ಯಕ್ಟ್ ಬೇತೆ ಹೋಲತ್ತು ಏತ್ ಉದ್ದ ಡೈಲಾಗ್ ಇತ್ತನಪ್ಪ ಅಲ್ಲಿ ಆಂಡ ಅರವಿಂದನ್ನೇ ಎದುರು ಒಂದು ಡೈಲಾಗ್ ಬಾತಿರ್ನಾಗ ನಮ್ಮ ತೆಲ್ಪಂದೆ ಸೀರಿಯಸ್ ಆದಂತು ನಾವು ಮಲ್ಲ ಚಾಲೆಂಜ್. ಸೊ ಹೆಂಗೆ ಪ್ರತಿ ಫಿಲ್ಮ್ ಇಡ್ಲ ನಾವು ಫೇಸ್ ಮಾಡ್ತಲ್ಲ, ಈ ಫಿಲ್ಮ್ ಇಡ್ಲ ಜಾಸ್ತಿ ಫೇಸ್ ಮಾಡಿದೆ. ಕೆಲವು ಸೀನ್ ಇಡು ಅರವಿಂದನ್ನೇ ಎದುರ್ದ ಆ್ಯಕ್ಟ್ ಮಲ್ಪನ ನಮಗೆ ಟುಸ್ಕ್ ಅಂತ ತೆಲ್ಕೆ ಬರ್ಪುಂಡು ನಾನು ತೆಲ್ಪಂದೆ ನಮ್ಮ ಸೀರಿಯಸ್ ಅದು ಪುನಃ ಅವು ಮಲ್ಲ ಚಾಲೆಂಜ್ ಬರೋಲ್ಲ. ಅಕ್ಲು ನಮ್ಮ ಮನಸ್ಸು ಆಲ್ರೆಡಿ ಉಳ್ಳೇರು ಮಲ್ಲ ಸಿಂಹಾಸನ ಉಳ್ಳೇರು ಪ್ರತಿಯೊರು 3 ಜನಲ್ಲ. ಸೊ ಅಕ್ಲು ಒಂಜಿ ಡೈಲಾಗ್ ಬಂದ್ಬಿಟ್ಟು ನಮಗೆ ಟಪ್ಪ ಕನೆಕ್ಟ್ ಅಪ್ಪ ತೆಲ್ಪರೆ ಬರ್ಪುಂಡು ನಮ್ಮಲ್ಲ ಆಡಿಯನ್ಸ್ ಅಪ್ಪ ಆ್ಯಕ್ಟ್ ಮಲ್ಪನ ನಮ್ಮಲ್ಲ ಆಡಿಯನ್ಸ್ ಅಪ್ಪ. ಅವು ಒಂಜಿ ಬಾರಿ ಮಲ್ಲ ಒಂಜಿ ಚಾಲೆಂಜ್ ಬನೋಲಿ ಅವು ಪ್ರತಿಯೊರಿಗಿಲ್ಲ ಪ್ರತಿಯೊಂದು ಆ್ಯಕ್ಟರ್ಗಳ ಚಾಲೆಂಜ್ ಆಗಲ್ಲ ಎದುರು ಪರ್ಫಾರ್ಮ್ ಮಲ್ಪುನ ದೇವಣ್ಣ ತೆಲ್ಪೆ ಬರ್ಪುಂಡು ಅವು ನ್ಯಾಚುರಲ್ ಅವು ಕ್ವೈಟ್ ನ್ಯಾಚುರಲ್ ತುಂಬುಡ್ದಿಂಚಿ ಪಿಲಿ ಬೈಲ್ ಇಡ್ಲಂಚನೆ ಮಸ್ತ್ ತೆಲ್ದೆ ಶೂಟ್ ಮಲ್ಪನಾಗ. ಸೊ ಅರ್ನೆದುರು ಸೀರಿಯಸ್ ಅದು ಉಂಟು ಕೆಲ ಸರಿ ಮಂಡೆ ಬರ ತಿರ್ತಬಾರ್ದು ಅಂತ ನಲ್ಲುಂಡು ಪಂಡ ಆಪುಜಿ ಅರೆಂತ ತೆಲ್ಕೆ ಬರ್ಪುಂಡೆ ಅಂಚ ದಟ್ ಇಸ್ ಓಕೆ ಪಂಡ ಮಸ್ತ್ ಒಂಜಿ ತೆಲಿಕೆನ ಕಂಟ್ರೋಲ್ ಮಲ್ತೊಂದು ಈ ಒಂಜಿ ಮೂವಿಟ್ ಆಕ್ಟ್ ಮಲ್ಸಾರ ಅಂದೆ ಪಾನೋದಿ ಅಂದೆ ಎಕ್ಸಾಕ್ಟ್ಲಿ. ಎಸ್, ಈ ಒಂದು ಆಟಿಟೊಂಜಿ ದಿನ ಈ ಒಂದು ಚಿತ್ರದ ತಂಡದ ಕುರಿತು ಇನ್ನಷ್ಟು ಮಾತಾಡೋಣ. ಆ ಒಂದು ಆಟಿಟೊಂಜಿ ದಿನ ಚಿತ್ರದಲ್ಲಿ ಇನ್ನೂ ಏನೇನೆಲ್ಲ ಇದೆ, ಚಿತ್ರೀಕರಣದಲ್ಲಿ ನಡೆದಂತಹ ಒಂದು ಸಣ್ಣ ಸಣ್ಣ ಚಿತ್ರವನ್ನ ಕೂಡ ನಾವು ನಿಮ್ಮ ಮುಂದೆ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಶಾರ್ಟ್ ಬ್ರೇಕ್. ಆಫ್ಟರ್ ಶಾರ್ಟ್ ಬ್ರೇಕ್ನ ಬಳಿಕ ಮತ್ತೆ ಆಟಿಟೊಂಜಿ ದಿನ ವಿಶೇಷ ಒಂದು ಚಿತ್ರತಂಡದ ಕುರಿತು ನಾವು ಮಾತಾಡ್ತಾ ಇದ್ವಿ. ಮತ್ತೆ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ಎಸ್ ಪೃಥ್ವಿ ಅಂಬರ್ ಸರ್, ನೀವು ಹೇಳ್ತಾ ಇದ್ರಿ ಒಂದು ದಿಗ್ಗಜರ ನಡುವೆ ನಗಾಡದೆ ತುಂಬಾ ಒಂದು ಆಕ್ಟಿಂಗ್ ಮಾಡೋದು ತುಂಬಾ ಏನು ಡೇರಿಂಗ್ ವಿಷಯ ಅಂತಾನೆ ಹೇಳಿದ್ರಿ. ಎಷ್ಟು ಟೇಕ್ ಅನ್ನ ತಗೊಂಡಿದ್ದೀರಾ ಯಾವ್ದಾದ್ರು ಒಂದು ಸೀನ್? ಇಲ್ಲ, ಟೇಕ್ಸ್ ತಗೊಳ್ಳೋದು ತುಂಬಾ ಕಡಿಮೆ. ನಾನು ಅದೇ ಹೇಳಿದೆ ಅವೇ ಬನ್ನಿಲೆಕ್ಕ ಆಗಲ್ಲ ಇದ್ರು ಮಲ್ಪನ ಒಂಚು ಬಾರಿ ಭಂಗ ಟೇಕ್ಸ್ ಅಂಚಿನ ಜಾಸ್ತಿ ಇಜ್ಜಿ ಆಬ್ವಿಯಸ್ಲಿ ಅರವಿಂದ ನವೀನಣ್ಣೆ ಹಾಕಲು ಪೂರ ಒಪ್ಪನಾಗ ಟೇಕ್ಸ್ ಜಾಸ್ತಿ ಗೆದ್ದು ಆನ್ ಬೋಪನ್ ಆನ್ ಸ್ಕ್ರೀನ್ ಕೆಲವೊಂದು ವಿಷಯದ ಜಾಸ್ತಿ ಬೋರ್ಡ್ ಆಗ್ಬೋದು ಆಸ್ ಡೈರೆಕ್ಟರ್ ವಾಂಟ್ ಆಕ್ಷನ್ ಮಲ್ಪನ ಟೈಮ್ ಆಕ್ಷನ್ ಮಾಡೋ ಟೈಮ್ ಈಜಿ ಪೆಟ್ಟು ಆತಿಜಿ ಜಾನಿ ಸರ್ ಮಾಸ್ಟರ್ ಅರೊಂಟೆನ್ ದುಂಬ್ಲು ಒಂದ್ ಮೇಲೆ ಪಿಲಿಬಲ್ಲಿ ಎಮ್ನಕ್ಕ ಅರೆ ಮಲ್ದಿನಿ. ಸೊ ಅದ್ರ ಹಿಂಗೆಲ್ಲ ಕೆಮಿಸ್ಟ್ರಿ ಎಡ್ಡುಂಡು ಅರೆ ಗೊತ್ತು ನಾನು ಎಂಚಿನ ಮಲ್ಪೋಲಿ ಎಂಚಿನ ಮಲ್ಪ ಆ್ಯಪ್ರಿಜ್ ಬಂದು ಸೊ ಅಂಚನೆ ಯಾರು ಕೊರಿಯೋಗ್ರಾಫ್ ಮಲ್ಪೇರು. ಸೊ ಏನ ಎಕ್ಸ್ಟ್ರಾ ಮಲ್ಪೋಲಿ ಅವನ ಎಡ್ಡೆ ಮಲ್ಪವೇರ. ಸೊ ಎಡ್ಡೆ ಕೆಮಿಸ್ಟ್ರಿ ಉಂಟು. ಸೊ ಎಡ್ಡೆ ಫೈಟ್ ಕಮ್ಮಿ ಟೈಮ್ ಉಂಡು ಮಸ್ತ್ ಎಡ್ಡೆ ಫೈಟ್ ಸೀಕ್ವೆನ್ಸ್ ಮಲ್ದೇರು. ಸೊ ಇಂಕ್ ಖುಷಿ ಆಯ್ತು ನಾವು ಫೈಟ್ ಸೀಕ್ವೆನ್ಸ್ ಮಾತಲ್ಲ ಫೈಟ್ ಸೀನ್ ಖುಷಿ ಆತಂದ್ರೆ ಮಾತೆಲ್ಲ ಪನೋದಿಲ್ಲ ಪ್ರೀಮಿಯರ್ ಶೋ ತುವಿನಾಗ ಆಕ್ಷನ್ ಮಸ್ತ್ ಆದ್ ಬೈತಂಡ ಅಂತ ಆಬ್ವಿಯಸ್ಲಿ ಜಾನಿ ಸರ್ ಒಂದ್ ಲಕ್ಕಿ ಮಾಸ್ಟರ್ ಲೆಕ್ಕ ಇಂಕ್ ಪಿಲಿಬಾ ಇಲ್ಲ ಅರೆ ಮಂದಿನಿ ಅಂಡ್ ಅವೇ ಬಂದ್ ಲೆಕ್ಕ ಪ್ರತಿಯೊಂದು ಸ್ಟಂಟ್ಸ್ ಎಲ್ಲ ಎಕ್ಸ್ಟ್ರಾ ಏನ ಮನ್ಪೋಲಿ ಇಂಕ ಒಂಚೂರು ಬಂದು ಕೊಡ್ದು ಕೂಡ ಜಾಸ್ತಿ ಮನ್ಪ ಲೆಕ್ಕ ಒಂಚೂರು ಜೋಶ್ ಕೊಡ್ತಾರೆ. ಅವೇ ಇಂಪಾರ್ಟೆಂಟ್ ಆಕ್ಷನ್ ಮನ್ಪ ಒಂಚೂರು ಜೋಶ್ ಇಂಪಾರ್ಟೆಂಟ್.
ಸೊ ಆರ್ ಮಾಡೋ ಸರ್ ಮಾಡೋ ಒಂದು ಕೂಡ ಜಾಸ್ತಿ ಮಲ್ಪವೆ ಸೊ ಎಡ್ಡೆ ಮಲ್ಪಾದೇರು ಮಲ್ಪವನ ವೆರಿ ಇಂಪಾರ್ಟೆಂಟ್ ಮಲ್ಪ ಏಜಿನ ನಾವು ಏನು ಮಲ್ಪರೆಗೆ ಆಪೋಜಿ ಬೇರೆ ಸೊ ಆರ್ ಬಾರಿ ಪೊರ್ಲುಡು ಕೆಲವು ಸ್ಟಂಟ್ ಸೀಕ್ವೆನ್ಸ್ ಪೂರ ಫ್ಲಿಪ್ಸ್ ಅವು ಒಂದು ಪೂರ ರೋಪ್ ಸೀಕ್ವೆನ್ಸಸ್ ಪೂರ ಬಾರಿ ಪೊರ್ಲುಡು ಬಾರಿ ಒಂಜಿ ಜೋಶ್ ಕೊರ್ದು ಮಲ್ಪಾಯ ಸೊ ಅವೇಂಜಿ ಬಾರಿ ಖುಷಿ ಓಕೆ ಈ ಟೈಮ್ ಪೆಟ್ಟಾತ ನಂಚಿನ ಚಾನ್ಸಸ್ ಜಿ ಚಾನ್ಸಸ್ ಅವೇ ಮಾಡಿದೆ ಮಾಸ್ಟರ್ ಪೂರ ಪುನಾಗಲು ಸೇಫ್ಟಿ ಪೂರ ತೂಗ್ತಾರೆ ಫಸ್ಟ್ ಸೇಫ್ಟಿ ಪೂರ ಪ್ರಾಪರ್ ಇರ್ತಂದ್ರೆ ಕರೆಕ್ಟ್ ನೀಟ್ ಅದು ಕೆಲವು ಒಂಚೂರು ರಿಸ್ಕಿ ಶಾರ್ಟ್ಸ್ ಎಲ್ಲ ಮಲ್ದೇನೆ ಕೆಲವು ಪೂರ ಬಟ್ ಆರ್ ಇತ್ತಿನ ಹೆಸರು ಅದು ಕರೆಕ್ಟ್ ಕ್ಲೀನ್ ಗೊತ್ತು ಎಂಚ ಮಲ್ಕೊಡು ಸೇಫ್ಟಿ ಒಂದು ಪೂರ ಸೊ ಪ್ರಾಪರ್ ಸೇಫ್ಟಿ ಒಂದೇ ಮಲ್ತೀನಿ ಬಟ್ ರಿಸ್ಕಿ ಮಲ್ತಿನ ಆತ ನಮಕ್ಕೆಲ್ಲ ಒಂಜಿ ಎಕ್ಸೈಟ್ಮೆಂಟ್ ಉಪ್ಪುಣದು ಓಕೆ ಎಸ್ ಪ್ರೊಡ್ಯೂಸರ್ ಸರ್ ಹತ್ರ ಬರೋದಾದ್ರೆ ಆಟಿಡೊಂಜಿ ದಿನದಲ್ಲಿ ತುಂಬಾ ಚೆನ್ನಾಗಿ ಕೆಮಿಸ್ಟ್ರಿ ವರ್ಕ್ ಆಗಿರುವಂತದ್ದು ಪೃಥ್ವಿ ಅಂಬರ್ ಸರ್ ಮತ್ತು ನಿರೀಕ್ಷಾ ಶೆಟ್ಟಿ ಅವರು ಇವರಿಬ್ಬರ ಒಂದು ಕೆಮಿಸ್ಟ್ರಿ ಜನರಿಗೆ ಹೇಗೆ ರಿಯಾಕ್ಟ್ ಆಗಿದೆ ಅಂತ ನಾನು ಪೃಥ್ವಿ ಅಂಬರ್ ಸರ್ ಮುಂಚೆ ನೋಡಿದ್ದೆ ಪಿಲಿಬೈಲಮ್ನಕ್ಕ ಸಿನಿಮಾ ಆವಾಗ ಆರಿಸ್ ಬಂದು ನನ್ನ ಹತ್ರ ಹೇಳಿದಾಗ ಪೃಥ್ವಿ ಅಂಬರ್ ಅಂತ ಹೇಳಿದಾಗ ಒಂದೇ ನಾನು ಮಾತಲ್ಲಿ ಓಕೆ ಡನ್ ಅಂತ ಅದಾದ್ಮೇಲೆ ಅಪ್ಪೆ ಟೀಚರ್ ನಾನು ನೋಡಿದೆ ಸಿನಿಮಾ ನಿರೀಕ್ಷಾ ಶೆಟ್ಟಿ ಅಂತ ಸೆಲೆಕ್ಟ್ ಮಾಡಿದ್ದು ನಾನೇ ಅಪ್ಪೆ ಟೀಚರ್ ಸಿನಿಮಾ ನೋಡಿದ್ಮೇಲೆ ಆಪೋಸಿಟ್ ಆಗಿದೆ ಕ್ಯಾರೆಕ್ಟರ್ ಆಕ್ಟರ್ಸ್ಗೆ ಯಾವಾಗಲೂ ಬೇರೆ ಬೇರೆ ಪಾತ್ರಗಳನ್ನ ಮಾಡ್ಬೇಕಂತ ಆಸೆ ಒಂದು ವಿಭಿನ್ನವಾಗಿ ತೋರಿಸ್ಬೇಕು ಬೇರೆ ಡೆಡ್ ಆಪೋಸಿಟ್ ಆಗಿ ಆ ಥರ ಒಂದು ಕ್ಯಾರೆಕ್ಟರ್ ಇವ್ರದ್ದು ಒಂಥರ ಬಬ್ಲಿ ಆಗಿತ್ತು ಅದು ಅಪ್ಪೆ ಟೀಚರ್ ಅದ ಓಕೆ ಇದು ಮಾಡ್ರನ್ನಲ್ಲಿ ತೋರಿಸೋಣ ಅಂತ ಮಾಡ್ರನ್ ಇದರಲ್ಲಿ ಸ್ವಲ್ಪ ಟ್ರೆಡಿಷ್ನಲ್ ಇದೆ ಓಕೆ ಅದನ್ನ ಇವ್ರ ಕೈಲಿ ಮಾಡಿಸ್ಬೇಕು ಅಂತ ಪೇರಿಂಗು ಅಲ್ಲಿಂದ ಶುರುವಾಯಿತು ಓಕೆ ಅಂತ ಹೇಳಿದ್ರೆ ಈ ಒಂದು ಇಬ್ಬರ ಕೆಮಿಸ್ಟ್ರಿ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತಾನೆ ಹೇಳ್ಬೋದು ಜೊತೆಗೆ ಒಂದು ಫಸ್ಟ್ ಹಾಫ್ ಅಲ್ಲಿ ಏನವರು ಅಳುವಂತ ಸೀನ್ ಎಲ್ರಿಗೂ ಕೂಡ ಹಾರ್ಟ್ ಟಚ್ ಆಗಿದೆ ಅಂತಾನೆ ಹೇಳ್ಬೋದು ನಮ್ಮನ್ನು ಕೂಡ ಅಳಿಸಿದ್ದಾರೆ ಓಕೆ ಹಾಗಾದ್ರೆ ಏನು ಸಿನಿಮಾ ಮಾಡ್ತಾ ಅಳಿಸಿದಾರ ಅಥವಾ ಒಂದು ಸೀನ್ ಇಲ್ಲ ನಿಜವಾಗ್ಲೂ ನನಗೆ ನಮ್ಮ ಸಿನಿಮಾ ಅಂತಲ್ಲ ಅದು ಹಾಡು ಬಂದಾಗ ಪ್ಯಾಥೋ ಸಾಂಗ್ ಒಂದಿದೆ ದೇವರಿಗೊಂದು ಕಾಗಜಿ ಬರೋದಂತ ತುಂಬ ಅದ್ಭುತವಾಗಿದೆ ಎಕ್ಸ್ಪೆಷಲಿ ನನಗೆ ನಾನು ಎಲ್ಲೇ ಇದ್ರೂ ಸುಮ್ಮನೆ ನೋಡ್ತಾ ಸೀನ್ ಹಾಡು ಬಂದಾಗ ಬಂದರೆ ಆಟೋಮೆಟಿಕ್ಕಾಗಿ ಕಣ್ಣು ತುಂಬಿರುತ್ತೆ ನನಗೆ ಅದು ತುಂಬ ಖುಷಿ ನನಗೆ ಅದು ಬೇಕು ಆ್ಯಕ್ಚುಲಿ ಒಂದು ಆರ್ಟಿಸ್ಟು ಪರ್ಫಾರ್ಮೆನ್ಸ್ ಅಲ್ಲಿ ಅದು ಬೇಕಾಗುತ್ತೆ ಅಂತ ಹೇಳ್ತೀವಿ ಓಕೆ ನಿರೀಕ್ಷಾ ಶೆಟ್ಟಿ ಅಂತ ಇರ್ನರ್ಕ ಬರೋಣ ಅನ್ಕೊಂಡ ಮಸ್ತ್ ಬಬ್ಲಿ ಆತಿತ್ತು ನಂಚಿನ ಒಂಜಿ ಸೀನ್ ಹಿಡ್ದು ಇತ್ತೆ ಆಟಿಡ್ ಒಂಜಿ ದಿನ ಒಂಜಿ ಟ್ರೆಡಿಷನಲ್ ಆಯ್ನ ಅಂಚಿನ ಒಂಜಿ ಪಾತ್ರಗೆ ಎಂಟ್ರಿ ಕೊಡ್ಪಾರು ಈರಾಗ ಎಂಚ ಮಸ್ತ್ ಖುಷಿ ಅಂಡ್ ಯಾನ ಕಡೆ ಬಂದ್ಲೆಕ್ಕ ಮಸ್ತ್ ಡಿಫ್ರೆಂಟ್ ಇತ್ತಂಡು ಯಾನ್ ಫಸ್ಟ್ ಪರ್ಫಾರ್ಮ್ ಮಂತೀನಿ ಕಾರಣ ಯಾನ್ ಬೇತೆ ಮಂದಿನ ಮೂವೀಸ್ ಇರ್ತು ಮಸ್ತ್ ಡಿಫ್ರೆಂಟ್ ಆಯ್ನ ಒಂಜಿ ಕ್ಯಾರೆಕ್ಟರ್ ಇತ್ತಂಡು ಸೊ ಅವೇ ಜನಕ್ಕೆ ಇಷ್ಟ ಆಂಡ್ ಆಕ್ಚುಲಿ ಹೆಂಗೆ ಗೊತ್ತಿಜಾಣ ಎಂಚದ್ದೆತ್ತನೂ ಬಿಕಾಸ್ ನಾನು ಆ ಮೈಂಡ್ ಸೆಟ್ ದೀದಿತ್ತಾರೆ ಮಾತ್ರ ಮೀನ್ ದಾಡ ಪೆಟ್ಟು ಮನ್ಪಾಲ್ ಮುಲ್ ಪೆಟ್ಟು ಮನ್ಪಾಲ್ ಸೈಟ್ ಮಾತಾರ ಬುಲ್ಪಾದೆ ನೆಟ್ಟು ಯಾನೇ ಬುಲ್ ತೊಂದಿಲ್ಲ ಅನ್ಸತ್ತನ್ ಸೊ ಮಸ್ತ್ ಎಂಕ್ಲ ಚೂರು ಟಫ್ ಆತ ನೆನ್ನೊಂದು ಮನ್ಪಾರೆ ಬಟ್ ಜನಕ್ಕೆ ಇಷ್ಟ ಅಂಡು ಸೊ ಮಸ್ತ್ ಖುಷಿ ಓಕೆ ಮಸ್ತ್ ಖುಷಿ ಅವನೊಂದು ಓಕೆ ಇವಾಗ ಒಟ್ಟಿನಲ್ಲಿ ಈ ಒಂದು ಚಿತ್ರತಂಡದಲ್ಲಿ ಸಾಕಷ್ಟು ಜನರು ಸಾಕಷ್ಟು ಕಲಾವಿದರು ತೆರೆ ಮೇಲೆ ಮಿಂಚಿದ್ದಾರೆ ಎಲ್ಲ ಒಂದು ಮೂಲೆಯಲ್ಲಿದ್ದಂತಹ ಒಂದು ಜನರನ್ನ ಕೂಡ ನೀವು ತೆರೆ ಮೇಲೆ ತರುವಂತಹ ಪ್ರಯತ್ನವನ್ನ ಮಾಡಿದ್ರ ಫಸ್ಟ್ ಈ ಒಂದು ಆಟಿಡೊಂಜಿ ದಿನ ಅನ್ನುವಂತಹ ಒಂದು ಸಿನಿಮಾ ಕಥೆಯನ್ನ ಹ್ಯಾರಿಸ್ ಅವರು ಬರೀತಾರೆ ಅದಾದ ನಂತರ ಅವರ ಒಂದು ಕನಸು ಇವಾಗ ಸಾಕಾರಗೊಳ್ತಾ ಇದೆ ಅದಾದ ನಂತರ ಈಗ ಪ್ರೊಡ್ಯೂಸರ್ ಆಗಿ ನೀವು ತೆಗೆದುಕೊಳ್ತೀರಾ ಸಿನಿಮಾವನ್ನ ಹೇಗೆ ಅನ್ನಿಸ್ತು ಆ ಸಿನಿಮಾವನ್ನ ಮುಂದಕ್ಕೆ ನೀವು ಕಥೆಯನ್ನ ತೆಗೆದುಕೊಂಡು ಹೋಗ್ಬೇಕಾದ್ರೆ ಆ್ಯಕ್ಚುಲಿ ಕತೆ ಶುರು ಮಾಡಿದಾಗ ಇಬ್ಬರು ಒಟ್ಟಿಗೆ ಶುರು ಮಾಡಿದ್ದು ಬೇರೆ ಒಂದು ಪ್ರೊಡಕ್ಷನಲ್ಲಿ ಶುರು ಮಾಡಬೇಕಂತ ಅದಾಗಲಿಲ್ಲ ಕತೆ ಚೆನ್ನಾಗಿದೆ ಅಂತ ಹೇಳೋರು ನಾಳೆ ಮಾಡೋಣ ನೆಕ್ಸ್ಟ್ ಮಂತ್ ಮಾಡೋಣ ಈಗ ಸ್ವಲ್ಪ ಬ್ಯುಸಿ ಇದೆ ಮಗಳು ಮದುವೆ ಇದೆ ಆಮೇಲೆ ಮಾಡೋಣ ಆಮೇಲೆ ಬನ್ನಿ ನಮಗೆ ಅಲ್ಲಿವರೆಗೂ ಕಾಯಬೇಕು ಅಂದರೆ ತುಂಬ ದಿನ ಪ್ರತಿದಿನ ಹೋಗೋದು ಕೇಳೋದು ಅಪ್ರೋಚ್ ಮಾಡೋದು ಇಲ್ಲ ಸರಿ ಓಕೆ ನಾನೇನೋ ಬೇರೆ ಕನ್ನಡ ಪ್ರಾಜೆಕ್ಟ್ ಮಾಡಬೇಕು ಅಂತ ಆಯಿತು ಅದಾದಮೇಲೆ ಅದು ಸ್ವಲ್ಪ ಬಜೆಟ್ ಜಾಸ್ತಿ ಕೇಳ್ತಾಯಿತ್ತು ಸಿನಿಮಾ ಸೊ ಇವಾಗ ಬೇಡ ನೆಕ್ಸ್ಟ್ ಇಯರ್ ಅಂತ ಪೋಸ್ಟ್ಪೋನ್ ಆಯಿತು ಅದಾದಮೇಲೆ ಆ್ಯರಿಸು ನಾವು ಒಟ್ಟಿಗೆ ಕೆಲಸ ಮಾಡಬೇಕಾದ್ರೆ ತುಳು ಸಿನಿಮಾನೇ ಮಾಡೋಣ ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ ತುಳುಲಿ ಖಂಡಿತ ತೊಗೋತಾರೆ ಜನ ಒಂದು ಮನೋರಂಜನೆ ಇರೋದನ್ನ ಸಿನಿಮಾ ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳಿದಾಗ ಸರಿ ಓಕೆ ತುಳು ಸಿನಿಮಾ ಮಾಡು ಅಂತೇಳಿ ಆಟಿಡೊಂಜಿ ಅಂತ ಅಲ್ಲಿಂದ ಶುರುವಾಯಿತು ಆಮೇಲೆ ಯೂತ್ಸು ಎಕ್ಸ್ಪೆಷಲಿ ಯಾಕೆಂದರೆ ನಮಗೆ ಗೊತ್ತಿತ್ತು ಆ ಸ್ಟ್ರಗಲಿಂಗ್ ಡೇಸು ಸಿನಿಮಾ ಇಂಡಸ್ಟ್ರೀಲಿ ಬೇರೆಯವ್ರ ಹತ್ರ ನಾನು ಆಡಿಷನ್ ಕೊಟ್ಟಿದ್ದೀನಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡೋಕ್ಕೆ ಪ್ರತಿದಿನ ಮನೆ ಹತ್ರ ಹೋಗಿದ್ದೀನಿ ಡೈರೆಕ್ಟ್ರ್ ವರ್ಕ್ ಮನೆ ಹತ್ರ ಪ್ರೊಡ್ಯೂಸರ್ಗಳ ಮನೆ ಹತ್ರ ಹೋಗಿದ್ದೀನಿ ಎಲ್ಲ ಗೊತ್ತಿತ್ತು ನನಗೆ ಒಬ್ಬ ಎಡಿಟರ್ ಆಗಲಿ ನಮ್ಮ ಮೇವಿನ್ ಜೈಲ್ ಪಿಂಡು ಅಂತ ಅವರು ಹೊಸೊಬ್ಬರು ಇನ್ನೊಬ್ಬರು ಅದಕ್ಕೆ ಒಂದು ನಮ್ಮ ಶ್ರೀನಿವಾಸ್ ಪಿ ಬಾಬು ಅದು ಫೈನಲ್ ಟಚ್ ಕೊಟ್ಟಿದ್ದಾರೆ ಅವರು ಆಮೇಲೆ ನಮ್ಮ ನಿರ್ದೇಶನ ತಂಡ ಆಗಿರ್ಬೋದು ಪ್ರತಿಯೊಬ್ಬರು ಹೊಸೊಬ್ಬರಾಗಿದ್ದಾರೆ ಕಾಮಿಡಿ ಕಿಲಾಡಿಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಇವಾಗ ವಿಶ್ವನಾಥ್ ತೋಡರ್ ಅಂತ ಪ್ರವೀಣ್ ಜೈನ್ ಅಂತ ಇದ್ದಾರೆ
ಇನ್ನು ತುಂಬ ಜನ ಇದ್ದಾರೆ, ಎಲ್ಲ ಹೊಸಬ್ರು. ಹೊಸಬ್ರಿಗೆ ಒಂದು ಅವಕಾಶ ಕೊಡಬೇಕು, ಒಂದು ಹೊಸ ಟೀಮ್ ಇಟ್ಕೊಂಡು ಮಾಡಬೇಕು ಅನ್ನೋದಾಗಿ ಮೊದಲನೇದಾಗಿತ್ತು ನಂದು. ಅದಕ್ಕೋಸ್ಕರ ಓಕೆ, ಸಿನಿಮಾ ಏನು ಕತೆ ಎಲ್ಲ ಬರ್ದಾಯ್ತು, ಇನ್ನು ನಾಯಕ ಮತ್ತು ನಾಯಕಿಯರನ್ನ ನೀವು ಆಯ್ಕೆ ಮಾಡಿ ಆಗಿರುತ್ತೆ. ಈ ಒಂದು ಬೇರೆ ರೀತಿಯಾದಂತಹ ಒಂದು ನಟನೆಗೆ ಬೇಕಾಗಿರುವಂತಹವ್ರನ್ನ ಹೇಗೆ ಆಡಿಷನ್ ಮೂಲಕ ಹೇಗಾದ್ರೂ ಸೆಲೆಕ್ಟ್ ಮಾಡಿದ್ರಾ ಅಥವಾ ಯಾವ ರೀತಿ ಸೆಲೆಕ್ಟ್ ಮಾಡಿದ್ರಾ? ಆಡಿಷನ್ ಮೂಲಕ ಅಂತ ಯಾರೂ ಇಲ್ಲ. ನಾನು ನೋಡಿದ ತಕ್ಷಣ ಈ ಕ್ಯಾರೆಕ್ಟರ್ಗೆ ಇವರೇ ಓಕೆ ಸೂಟ್ ಪಕ್ಕ. ನನಗೆ ಕೆಲವೊಂದು ಆರಿಸ್ ಅವರು ಫೋಟೋ ಕಳಿಸ್ತಾ ಇದ್ರು, ನಾನು ಈ ಕ್ಯಾರೆಕ್ಟರ್ಗೆ ಒಂದು ಹೇಳ್ತಾ ಇದ್ದೆ ಈ ಥರ ಬೇಕು ಈ ಕ್ಯಾರೆಕ್ಟರ್. ನೋಡಿದ ತಕ್ಷಣ ಓಕೆ ಡನ್. ವಿಶ್ವನಾಥ್ ಶೆಟ್ಟಿ ತೋಡರ್ ಅಂತ ಇದ್ದಾರಲ್ಲ, ಅವರು ಕೂಡ ಅಷ್ಟೇ ಕರ್ಕೊಬಂದು ನನ್ನ ಒಂದಿನ ಮೀಟ್ ಮಾಡಿಸಿದ್ರು. ನಾನು ನೋಡಿದೆ, ಒಂದು ಡೈರೆಕ್ಟ್ರಿಗೆ ಅವರು ಒಂದು ಇದು ಇರುತ್ತೆ, ಇಮ್ಯಾಜಿನೇಷನ್ ಇರುತ್ತೆ, ಈ ಕ್ಯಾರೆಕ್ಟರ್ ಸೂಟ್ ಆಗ್ತಾರಂತ. ಓಕೆ, ಹಾಗೆ ಸೆಲೆಕ್ಟ್ ಮಾಡಿದ್ದು. ಓಕೆ ಅಂತ ಹೇಳಿದ್ರೆ ಆಡಿಷನ್ ಎಲ್ಲ ಏನೋ ಇಲ್ಲ, ಡೈರೆಕ್ಟ್ ಆಗಿ ಸಿನಿಮಾ. ಓಕೆ, అయితే పృథ్వీ ఈయన ಬಗ್ಗೆ ನೋಡೋದ್ಕೊಂಡ ಮಾದರಿಗಳ ಒಂಜಿ ಇಷ್ಟ ಆಪುನಂಚಿನ ಒಂಜಿ ಕ್ಯಾರೆಕ್ಟರ್ ನಾವು ಮದ್ಮೆ ಇತ್ತು ದುಂಬುಲ ಆತೆ ಮದ್ಮೆ ಆಯ್ನೆ ಇತ್ತು ಬುಕ್ಕಲ ಆತೆ ಮದ್ಮೆ ಆತು ರೀಸೆಂಟ್ ಆದಿರೆ ಮದ್ಮೆ ಆತನ ಒಂದೆರಡು ತುಂಬ ಒಂಜಿ ಪ್ರಪೋಸಲ್ ಮಿನಿ ಬತ್ತನ ಹೋದಾದನ ಅಂತ ಫಿಲಮ್ ದೂದು ಏನಪ್ಪ ಇರ್ಬೋದು, ನಮಗೆ ಹೇಳಿಲ್ಲ. ಬಟ್ ಇತ್ತನ ಸತ್ಯ ಅನ್ಪಾನಲ್ಲ ಬಟ್ ಮದ್ಮೆ ಆತ ಅವೇ ಅಂಚದೆ ಪಂಡ್ರೆಗೆ ಆಪಜಿ ಬನ್ನಿ ಎಲ್ಲ போய் பெட்டின் போவேன் என்ன விதா கோபம் நான் இருக்கதே பின்னாடி இல்ல சாமாதி நான் பெட்டு மல்லேச்சு ಅನ್ಸಲ್ಲಜಿ ಪೂರ ಎಡ್ಡೆ ಅಭಿಮಾನ ಪಾತ್ರ ಪೂರಕ್ಕೆಲ್ಲ ಪೂರ ಇಷ್ಟ ಪನ್ಪೇರು ಸೋಷಿಯಲ್ ಮೀಡಿಯಾಡ್ ಆವಡು ಇನ್ಸ್ಟಾಡ್ ಆವಡು ಮಾತೆ ಇಟ್ಲ ಎಡ್ಡೆ ರೆಸ್ಪಾನ್ಸ್ ಬರ್ತೀನಿ ಫಿಲ್ಮ್ ರಿಲೀಸ್ ಆಗ್ಬಿಟ್ಟು ಮನುಷ್ಯನ ಮೆಸೇಜ್ ಮತ್ತು ಪನ್ಪೇರು ಅವು ಖುಷಿ ಕೊಡ್ತಿನ ವಿಷಯ ಅನ್ಪಲ್ಲಿ ಆತೆ ಆಯ್ತಾ ಈನೆಲ್ಲ ನಿರೀಕ್ಷಾ ಶೆಟ್ಟಿ ಎರಡು ಜನದ ಒಂಜಿ ಕಾಂಬಿನೇಷನ್ ಇನ್ನ ಮೈಕ್ ದಾದ ಮಾಡಿ ಅರೆಗೆ ಇಷ್ಟ ಉಂಡು ಸಾಂಗ್ಸ್ ಆವಡು ಫಿಲ್ಮ್ ಸೀನ್ಸ್ ಆವಡು ಅರೆಗೆ ಮಸ್ತ್ ಇಷ್ಟ ಉಂಡು ಅಂಡ್ ಇಲ್ಲದಾಗಲೇ ಇಲ್ಲ ಮಾತಾಡಲ್ಲ ಇಷ್ಟ ಉಂಡು ಸೊ ನನ್ಲಾದ ಫಿಲ್ಮ್ಸ್ ಬರ್ದೇ ಉಂಡು ರಡ್ಡೆಕ್ರೆ ಬರ್ಕೊಂಡು ಲಾಸ್ಟ್ ಬೆಂಚ್ ಎಂಕೆಲ್ಲ ಪೈರತ್ತು ಬಟ್ ಬೆತ್ತನೆ ಬಟ್ ಸೇಮ್ ಫಿಲ್ಮ್ ಸೊ ತೂಡ್ ಜನಕ್ಕೆ ಏನು ಇಷ್ಟ ಆಗ್ಬಿಡು ಖಂಡಿತವಾದ್ಲ ಮಾ ಪ್ರೀಮಿಯರ್ ಇತ್ತಿನಾಗ ಪ್ರತಿಯೊರೆಗೆಲ್ಲ ಇಷ್ಟ ಆತಂಡು ಎಲ್ಲ ಜನಕ್ಕೆ ಲೆಂಚ ಮನ್ಕೊಂಡು ತೂಡ್ ನಿರೀಕ್ಷಾ ಶೆಟ್ಟಿ ಈರೆಲ್ಲ ಬರ್ತಾನ ಈರೆಲ್ಲ ಪ್ರಪೋಸ್ ಗಿಫ್ಟ್ ಬರ್ತದ ನಮಗೆ ಚಾನ್ಸ್ ದಾನ ನೋಡಿ ಅಪ್ಪೆ ಟೀಚರ್ ಮಂತ್ನಿರ್ದು ದುಂಬು ಬೈದನ ಇದು ಬೊಕ್ಕ ಬೈಜಿ ಹೌದಾನ ಹಿಡಿದು ಇದು ಬೊಕ್ಕ ಬೈದ ಜೇಲ ನಾವು ಅಂಚನೆ ಉಳ್ಳೆ ಅಂದ್ ಎನ್ನದು ಮೇ ಬಿ ಐ ಡೋಂಟ್ ನೋ ಸೊ ಓಕೆ ಓಕೆ ಇತ್ತೆ ಒಂಚಿ ಪ್ರೀಮಿಯರ್ ಶೋ ಕೂಡ ರಿಲೀಸ್ ಆತುಂಡು ನಾನ ಎಲ್ಲೆ ಮೂವಿ ರಿಲೀಸ್ ಆಯ್ರ ಉಂಟು ದಾದಪ್ಪ ಅಂತಾರೆ ಅವೇ ಮಾತೆರ್ಲ ಫ್ಯಾಮಿಲಿ ದೊಟ್ಟಿಗೆ ಪೋತುಲೆ ಒಂಜಿ ಫ್ಯಾಮಿಲಿ ಎಂಟರ್ಟೈನರ್ ಮೂವಿ ಫ್ಯಾಮಿಲಿ ದೊಟ್ಟಿಗೆ ಪೋತುಲೆ ಫ್ರೆಂಡ್ಸ್ ಅನ್ಲೆ ಪೋತುಲೆ ನಿಕ್ಲೆ 100% ಈ ಮೂವಿ ಇಷ್ಟ ಆಪುಂಡು ಅಂತ ಪನ್ಪೆ ಸೊ ಮಾತೆರ್ಲ ಪೋತುಲೆ ಅವತ್ತಂದೆ ಲಕ್ಕಿ ಕೂಪನ್ಸ್ಲ ದಿತ್ತೇರ್ ಫಸ್ಟ್ 10 ವಿನ್ನರ್ಸ್ 5-10 ವಿನ್ನರ್ಸ್ ಸಿಗ್ದಾದಂದು ಲಕ್ಕಿ ಕೂಪನ್ಸ್ ದಿತ್ತೇರ್ ಸೊ ಐಂದ ಆಪರ್ಚುನಿಟಿ ಯೂಸ್ ಮಾಡ್ತೋಲ್ಲ ಮೂವಿ ತೂತೆ ಇಂಕ್ಲೆಗ್ಲ ಸಪೋರ್ಟ್ ಮಾಡ್ಲಿ ಅಂತ. ಓಕೆ ಎಸ್ ವೀಕ್ಷಕರೇ, ಈ ಒಂದು ಆಟಿಟೋನ್ಶಿ ದಿನ ತೆಲಿಪೆರವ ದಿನ ಅಂಡದಾನೆ ಈ ಒಂದು ತಂಡದ ಜೊತೆ ನಾವು ಮಾತಾಡ್ತಾ ಇದ್ವಿ. ಇವರ ಒಂದು ಅನಿಸಿಕೆಗಳನ್ನ ಕೂಡ ಹೇಳ್ತಾ ಇದ್ರು. ಚಿತ್ರ ಆಗೋದಕ್ಕೂ ಮುಂಚೆ ಹೇಗಿತ್ತು, ಇವಾಗ ಹೇಗೆ ಬರ್ತಾ ಇದೆ, ಪ್ರೀಮಿಯರ್ ಶೋನ ನಂತರ ಪ್ರೇಕ್ಷಕರ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನ ತಿಳಿಸ್ತಾ ಇದ್ರು. ಇನ್ನಷ್ಟು ಈ ಒಂದು ಮಾತುಗಳನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ, ಆದ್ರೆ ಅದಕ್ಕಿಂತ ಮುಂಚೆ ಶಾರ್ಟ್ ಬ್ರೇಕ್. ಆಫ್ಟರ್ ಶಾರ್ಟ್ ಬ್ರೇಕ್ನ ಬಳಿಕ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಆಟಿಟೋನ್ಶಿ ದಿನ ಅನ್ನುವಂತಹ ಒಂದು ಚಿತ್ರತಂಡದ ಜೊತೆ ನಾವು ಮಾತಾಡ್ತಾ ಇದ್ವಿ. ಪೃಥ್ವಿ ಅಮರ್ ಸರ್ ಹತ್ರ ಬರೋದಾದ್ರೆ ಸಾಕಷ್ಟು ಸಿಗರೇಟ್ ಅನ್ನ ಎಳೆದಿರುವಂತಹ ಸೀನ್ಗಳು ತುಂಬಾ ಇದೆ. ಇದಕ್ಕಿಂತ ಮುಂಚೆ ಒಂದು ಹ್ಯಾಬಿಟ್ಸ್ ಏನಾದ್ರು ಇತ್ತಾ, ಹೇಗೆ? ಈಗ ಸಿಗರೇಟ್ ಪೂರ ಅಭ್ಯಾಸ ಇತ್ತಿಸಿ ಈ ಫಿಲ್ಮ್ ಮುಗ್ಲು ಬಾರಿ ಬಂಗ ಕೊಡ್ತಾರೆ. ಸೊ ಸಿಗರೇಟ್ ವೈಪರ ಗೊತ್ತಿತ್ತಿ ನಾ ಎಲ್ಲ ಆಕ್ಟ್ ಮಾಡ್ಕೊನವಲ್ಲ ವಿಷಯ ದೆಮ್ಮ ಬರ್ಕೊಂಡು ಆ ಪುಜ್ಜಿ ಆಲ್ಮೋಸ್ಟ್ ಸಿಗರೇಟ್ ವೈಪ್ನಾಗಲೇ ಗೊತ್ತಾವ ಹಿಂದೆ ವಾರ ಪುಜ್ಜಿ ಸಿಗರೇಟ್ ನಂಗೆ ಗೊತ್ತಾವ ಒಂದು ಏನು ನಾನು ಜಾನಿಸಿಗೆ ಬಟ್ ಆಯ್ನ ಟ್ರೈ ಮಾಡಿದೆ. ಇದಕ್ಕೆಲ್ಲ ತುಂಬಾ ಸಹಾಯ ಮಾಡಿದವರು ನಮ್ಮ ನವೀನ್ ನೆರಳ್ತಾಡಿ ಅಂತ ಸಹ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆದ್ರೆ ಗಡಿ ಗಡಿ ಒಂದು ಬರುತ್ತೆ ವೈಪ್ಲೆ ಅಂದ್ರೆ ಹಾಲ್ ಆವಡಂದ್ರೆ ಅವೇ ಬಟ್ ಒಂಜಿ ಕ್ಯಾರೆಕ್ಟರ್ದ ಮ್ಯಾನರಿಸಮ್ ತೋಜಾರಾಗ ಅವಡು ಒಂಜಿ ರಗಡ್ನೆಸ್ ತೋಜಾರಾಗ ಅವಡು ಹೆಲ್ಪ್ ಹಾಕೊಂಡು ರಿಯಲ್ ಲೈಫ್ ಕೂಡ ಯಾನಿಲ್ಲ ಪನ್ಪುಜ ನಾಟ್ ರೆಕಮೆಂಡೆಡ್. ಅಪ್ಪಗ ಅಭ್ಯಾಸ ಉಂಟು ಬಾನೋಲ್ಯ ಇಜ್ಜಿ ಅಭ್ಯಾಸ ಮಗು ಮಲ್ಪ ಅಂದಾಜು ಇರ್ತೇವೆ ಕಾಯ್ದು.
ಓಕೆ ಎಸ್ ಪ್ರೊಡ್ಯೂಸರ್ ಹತ್ರ ಹೋಗೋದಾದ್ರೆ ಈ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ನೋದಾದ್ರೆ ಹ್ಯಾರಿಸ್ ಕೊಣಜಿಕಲ್ ಅವರು ಸಾಕಷ್ಟು ಒಂದು ಪ್ರಯತ್ನವನ್ನ ಪಡ್ತಾ ಇದ್ರು, ವಿಭಿನ್ನ ರೀತಿಯಾದಂತಹ ಒಂದು ಪ್ರಯತ್ನವನ್ನೇ ಪಟ್ಟಿದ್ದಾರೆ. ಆದರೆ ಪೋಸ್ಟರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಇದೆಲ್ಲ ಕೂಡ ಬಿಡುಗಡೆ ಆಗ್ತಾ ಇದ್ದ ಹಾಗೆ ಜನರ ರಿಯಾಕ್ಷನ್ ಬೇರೆ ಬೇರೆ ರೀತಿಯಾದಂತಹ ಒಂದು ರಿಯಾಕ್ಷನ್ಸ್ಗಳಾಗಿರ್ಬೋದು, ಕಮೆಂಟ್ಸ್ಗಳಾಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇತ್ತು. ಇದರ ಬಗ್ಗೆ ಏನು ಹೇಳ್ತೀರಾ? ಅದೇ ಹ್ಯಾರಿಸ್ ಕೊಣಜಾಕಲ್ ಅವ್ರು ಇದ್ದಿದ್ರೆ ಈಗ ನಾವು ಹೆಚ್ಚಾಗಿ ಓಡಾಡೋ ಅವಶ್ಯಕತೆ ಇರಲಿಲ್ಲ, ಅವ್ರು ನೋಡ್ಕೋತಾ ಇದ್ರು. ಅದಾದಮೇಲೆ ನಮ್ಗೆ ಒಂದೆರಡು 2 months ಬೇಕಾಯಿತು ಡಿಪ್ರೆಷನ್ಗೆ ಹೋಗಿ. ಇಡೀ ಚಿತ್ರತಂಡ ನಿಂತು ಹೋಗುತ್ತೇನೋ, ಸಿನಿಮಾ ಮುಂದುವರಿಯಲ್ವೇನೋ. ಬಟ್ ನಮಗೆ ಅವಕಾಶ ಇದೆ, ಅವರಿಲ್ಲ. ಅವ್ರದ್ದೊಂದು ಕನಸನ್ನ ಸಂಪೂರ್ಣ ಮಾಡಬೇಕು, ಪೂರ್ತಿಗೊಳಿಸ್ಬೇಕು ಅಂತ. ಅದಾದಮೇಲೆ ಅಲ್ಲಿಂದ 2 ತಿಂಗಳು ಆದಮೇಲೆ ಶೂಟಿಂಗ್ನ ಶುರು ಮಾಡಿ ಆಟಿಡೊಂಜಿ ದಿನ ಯಾರು ಬರಲ್ಲ, ಅದು ಗೊತ್ತಿಲ್ಲ ಸಿನಿಮಾ ಯಾವಾಗ ಬರುತ್ತೋ ಏನೋ ಅಂತ ಇದ್ದವರೆಲ್ಲ ಸರ್ ಯಾವಾಗ ಸಿನಿಮಾ ರಿಲೀಸು ಅಂತ ಕೇಳೋಕ್ಕೆ ಶುರು ಮಾಡಿದ್ರು. ಅದು ತುಂಬ ಖುಷಿ ಇದೆ. ಒಂದು ಎಕ್ಸ್ಪೆಕ್ಟೇಷನ್ನು ಕ್ರಿಯೇಟ್ ಮಾಡಲೇಬೇಕು, ಒಂದು ಸಿನಿಮಾ ಪಬ್ಲಿಸಿಟಿ ಅನ್ನೋದು ಇದೆಯಲ್ಲ, ಅದು ಮಾಡಲೇಬೇಕು. ಅದಕ್ಕೋಸ್ಕರ ಡಿಫ್ರೆಂಟ್ ಒಂದು ಅರವಿಂದ್ ಅಣ್ಣನ ಗೆಟಪ್ ಇಟ್ಕೊಂಡು ಎಂಟ್ರಿ ಕೊಟ್ವಿ. ಅದು ಒಂದು ನಮಗೆ ತುಂಬ ಹೆಲ್ಪ್ ಆಯಿತು ಅಂತ ಹೇಳಿದ್ರೆ ಈ ಒಂದು ಗೆಟಪ್ ಅಲ್ಲೇ ತುಂಬಾ ಚೆನ್ನಾಗಿ ಮೂಡಿ ಬಂದಿರುವಂತಹ ಮೂವಿ ಅಂತಾನೆ ಹೇಳ್ಬೋದು. ಒಂದು ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಅರವಿಂದ್ ಬೋಳಾರ್ ಅವರನ್ನ ಹೊರಗಡೆ ತಂದಿರೋದು ತುಂಬಾ ಜನರಿಗೆ ಲೈಕ್ ಆಗಿದೆ. ಅದು ಈ ಒಂದು ಕರಾವಳಿಯಲ್ಲಿ ಅಂತೂ ತುಂಬಾ ಜನರಿಗೆ ಲೈಕ್ ಆಗಿದೆ. ಆ ಒಂದು ಗೆಟಪ್ ಎಲ್ಲ ಹೇಗೆ ನೀವು ಮೈಂಡ್ ಸೆಟ್ ಮಾಡ್ಕೊಂಡಿದ್ರ ಇದೇ ತರ ಗೆಟಪ್ ಅಲ್ಲಿ ಬರಬೇಕು ಅಂತ, ಅಥವಾ ಕಾಸ್ಟ್ಯೂಮ್ ಡಿಸೈನ್ಸ್ ಅವ್ರ ಹತ್ರ ಏನಾದ್ರು ಯಾವುದೇ ಕಾಸ್ಟ್ಯೂಮ್ ಡಿಸೈನ್ ಯಾರೂ ಇರಲಿಲ್ಲ. ನಾನು ಭೋಜಣ್ಣ ಅಂದ್ಕೊಂಡಾಗ ಭೋಜಣ್ಣನ ರೆಟ್ರೋ ಸ್ಟೈಲ್ ಇದೇ ಥರ ತೋರಿಸ್ಬೇಕು. ಸರ್ಚ್ ಮಾಡಿದೆ ನಾನು, ಹಿಂದೆ ಯಾವ್ದಾದ್ರು ಇದೆಯಾ ಬೇರೆ ಥರ ಏನಾದರೂ ಕೊಡಬೇಕು ಅಂತ. ಅರವಿಂದ್ ಅಣ್ಣಂದು 3 ಶೇಡ್ ಇದೆ ಆ್ಯಕ್ಚುಲಿ, 3ರಲ್ಲೂ ಡಿಫ್ರೆಂಟ್ ಆಗಿರಬೇಕು. ನೀವು ನೋಡಿರ್ಬೋದು ಗೂಗ್ಲಿ ಹೇರ್ ಸ್ಟೈಲು, ಆಟಿಡೊಂಜಿ ದಿನದ ಪೋಂಕೆ, ಗೂಗ್ಲಿ ಶರತ್ತು, ಆಮೇಲೆ ಶಿವಣ್ಣ ಗೆಟಪ್ಪು ಟ್ರೆಂಡ್, ಇದು ಟ್ರೋಲ್ ಆಗಿದೆ. ಪ್ರೇಮ್ ಸರ್ ಎಕ್ಸ್ಪೆಷಲಿ ಆ ಸಿನಿಮಾ ಡೈರೆಕ್ಟ್ರು, ಅಷ್ಟು ದೊಡ್ಡ ಡೈರೆಕ್ಟ್ರು. ನಮ್ಮ ಸಿನಿಮಾ ಇದು ನಮ್ಮ ಅರವಿಂದ್ ಅಣ್ಣವರು ಏಕಲವ್ಯ ಅಂತ ಒಂದು ಸಿನಿಮಾ ಮಾಡ್ತಿದ್ದಾರೆ ಅವ್ರ ಜೊತೆ. ಅವ್ರು ನೋಡಿ ನಗ್ತಾ ಇದಾರಂತೆ, ತುಂಬಾ ಖುಷಿ ಪಟ್ಟರಂತೆ. ಅಲ್ಲಿವರೆಗೂ ತಲುಪಿದೆ ಅನ್ನೋದು ನನಗೆ ಬಹಳ ಹೆಮ್ಮೆ. ಇದರ ಜೊತೆಗೆ ಏನು ಎಲ್ಲೋ ಟ್ರೋಲ್ ಮೂಲಕನೇ ಮಿಂಚ್ತಾ ಇದ್ದಂತಹ ಮಲ್ಪೆ ವಾಸಣ್ಣನವರನ್ನ ಕೂಡ ನೀವು ಈ ಒಂದು ಚಿತ್ರದಲ್ಲಿ ತೆರೆ ಮೇಲೆ ತಂದಿದ್ದೀರಾ. ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಒಂದು ವಿಭಿನ್ನ ಕ್ಯಾರೆಕ್ಟರ್, ಯಾಕೆಂತ ಹೇಳಿದ್ರೆ ಸಾಕಷ್ಟು ಮಾತಾಡ್ಬೇಕಾದ್ರೇನೆ ಅವರು ತುಂಬಾ ಜೋಶಲ್ಲಿ ಮಾತಾಡುವಂಥವ್ರು. ಅಂತವ್ರನ್ನ ಒಂದು ಕ್ಯಾರೆಕ್ಟರ್ ಒಳಗಡೆ ನೀವು ತಗೊಂಡೋಗಿ ಅವ್ರಿಗೊಂದು ಡೈಲಾಗ್ ಅನ್ನ ಕೊಟ್ಟು ಹೇಗೆ ಸಾಧ್ಯ ಆಯ್ತು? ಮಲ್ಪೆ ವಾಸ ಅವ್ರ ಕಾನ್ಸೆಪ್ಟು ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ನಮ್ಮ ವೈಭವ್ ಪ್ರಶಾಂತ್ ಅಂತ ಇದ್ದಾರೆ ಡೈರೆಕ್ಟರ್, ನಮ್ಮ ಆನರೇಬಲ್ ಡೈರೆಕ್ಟರ್ ಅಂತ ತೊಗೊಂಡಿದ್ದೀವಿ. ನಮ್ಮ ಭವಿತ್ ಅಂತ ಇದ್ದಾರೆ, ಅವ್ರ ಕಾನ್ಸೆಪ್ಟು. ಸರ್ ಉಡುಪಿ ಕಡೆ ಇವರು ತುಂಬ ದೊಡ್ಡ ಫೇಮಸ್ಸು, ಇವ್ರನ್ನ ಒಂದು ಹಾಕೊಂಡ್ರೆ ನಮಗೆ ಒಂದೊಳ್ಳೆ ಕ್ಯಾರೆಕ್ಟರ್ ಇದೆ ಹಾಕುವ ಅಂತ ಜನ ಇಷ್ಟಪಡ್ತಾರೆ ಅಂದಾಗ, ಓಕೆ ಜನ ಇಷ್ಟಪಡ್ತಾರೆ, ನಮಗೂ ಅದೇ ಬೇಕಲ್ವ, ಜನಕ್ಕೆ ಇಷ್ಟ ಆಗುವ, ಓಕೆ ಮಾಡುವ. ಅದರಿಂದ ಶುರುವಾಯ್ತು. ಅದು ಆದಮೇಲೆ ಡಬ್ಬಿಂಗ್ ಸ್ವಲ್ಪ ಕಷ್ಟ ಆಯಿತು, ಬಟ್ ಇವಾಗ ಹಾಗೇನು ಅನ್ಸಲ್ಲ. ಹೇಳಿದ್ರೆ ಅವರು ಕೂಡ ಈ ಒಂದು ಪಾತ್ರಕ್ಕೆ ಒಪ್ಕೊಳ್ಳೋದು ಅನ್ನುವಂಥದ್ದು ಸ್ವಲ್ಪ ಕಷ್ಟ ಆಯ್ತು ಅಂತ ಅನ್ಕೊಳ್ತೀವಿ. ಅವರ ಒಂದು ಕ್ಯಾರೆಕ್ಟರೇ ವಿಭಿನ್ನವಾದಂತಹ ಒಂದು ಕ್ಯಾರೆಕ್ಟರ್. ಹೌದು. ಬಟ್ ಅವ್ರು ಹೇಗಿದ್ದಾರೆ ನ್ಯಾಚುರಲ್ ಆಗಿ ಹೇಗೆ ಮಾತಾಡ್ತಾರೆ ಹಾಗೆ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿದ ಇದೆ. ಓಕೆ ಎಸ್ ನಿರೀಕ್ಷಾ ಶೆಟ್ಟಿ ನೆನಪು ಪಂಡ ಈ ಒಂಜಿ ಸಾಂಗ್ ಡಿಫ್ರೆಂಟ್ ಆಯ್ನ ಅಂಚಿನ ಒಂಜಿ ಕ್ಯಾರೆಕ್ಟರ್ ಅನ್ನು ಕಂದಿದ್ದಾರೆ. ಒಂಜಿ ಮೂವಿದ ಉಲೈ ನಾರ್ಮಲ್ ಟ್ರೆಡಿಷನಲ್ ಆಯ್ನ ಅಂಚಿನ ಒಂಜಿ ಕ್ಯಾರೆಕ್ಟರ್ ಅಡ ಒಂಜಿ ಸಾಂಗ್ ಸೆಟೆ ಒಂಜಿ ಡಿಫ್ರೆಂಟ್ ಆಯ್ನ ಅಂಚಿನ ಒಂಜಿ ಫೇಸ್ ಆದಿಪ್ಪು, ಸ್ಮೈಲಿಂಗ್ ಆದಿಪ್ಪು, ವಿಭಿನ್ನವಾದಿಪ್ಪುಡು ಎಂಚ ಒಂದು ಪುರ ಎನ್ನದಾಲೆ ಜಂಕ ಮಕ್ಕಳು ಪಂಡೆ ಇಂಚ ಡ್ರೆಸ್ಸಿಂಗ್ ಆವಡು ಇಂಚ ಸಾಂಗ್ ಇಪ್ಪುಂಡು ಇಂಚ ಶೂಟಿಂಗ್ ಅನ್ನಂಚ ಮಂತೆ ಆತೆ ಬೊಕ ಸರ್ ಕೊರಿಯೋಗ್ರಾಫರ್ ಸರ್ ಇದ್ದಾರೆ ಬೊಕ ಪನೊಂದು ಪೋಯ್ಲೆಕನೆ ಮಂತೊಂದು ಪೋಯ ಅದೇ ಯಾವಾಗಲೂ ಸರ್ ಈ ಥರ ಡ್ರೆಸ್ ಕೊಟ್ಟಿದ್ದೀರಾ ಟ್ರೆಡಿಷ್ನಲ್ ಅಂತ ಹೇಳ್ತಿರೋರು. ಅವಾಗ ಇರಲಿ ಬಿಡಮ್ಮ, ಸಾಂಗಲ್ಲಿ ಚೆನ್ನಾಗಿದೆ ಡ್ರೆಸ್ಸು ಅಂತ ಹೇಳಿ ಕೊರಿಯೋಗ್ರಾಫರ್ ಆಗಿ. ಓಕೆ ಅಂತ ಹೇಳಿದ್ರೆ ಡ್ರೆಸ್ಸಿಂಗ್ ಬಗ್ಗೆ ಸ್ವಲ್ಪ ಗಲಿಬಿಲಿ ಆಯ್ತು ಅವರಿಗೆ. ಗಲಿಬಿಲಿ ಅಲ್ಲ ಪಂಡ ಫುಲ್ ಥ್ರೂ ಔಟ್ ಮೂವಿ ನಾನೊಂಜಿ ಹಲ್ಲಿದ ಪುನಃ ಲೆಕ್ಕ ನೆಡ್ತೋಜಾದೇರು ಒಲ್ಲ ಗ್ಲಾಮರ್ ಇಜ್ಜಿ ಒಲ್ಲ ಒಂಚೂರು ಸಾಂಗ್ ಡಾಂಡಲ್ಲ ಪಾಡ್ಲಿ ಇಮ್ಯಾಜಿನೇಷನ್ ಸಾಂಗ್ ಅಲ್ವಾ, ಕನ್ಸಲ್ ಅದು ಇರಲಿ. ಓಕೆ ಇವಾಗ ಒಟ್ಟಿನಲ್ಲಿ ಈ ಒಂದು ಫಿಲಿಂ ರಿಲೀಸ್ ಆದ ನಂತರ ಯಾವ್ಯಾವ ರೀತಿಯಾದಂತಹ ಪ್ಲಾನ್ಸ್ಗಳಿದೆ? ಏನಾದರೂ ಲಕ್ಕಿ ಕೂಪನ್ಸ್ ಆಗಿರ್ಬೋದು ಅಥವಾ ನೀವೇ ಫಿಲಮಲ್ಲಿ ಸಿಗುವಂತಹ ಒಂದು ಚಾನ್ಸಸ್ಗಳು, ಪ್ರೇಕ್ಷಕರಿಗೆ ನೀವು ಸಿಗುವಂಥ ಚಾನ್ಸಸ್ಗಳು ಏನಾದರೂ ಇದೆಯಾ? ಒಂಜಿ ಲಕ್ಕಿ ಕೂಪನ್ ಈಗ ಆಲ್ರೆಡಿ ಮಲ್ದ ಅವು ಮಾತುಗಳು ತಿಕ್ಕೊಂದುಂಡು ನ್ಯೂಸ್ ಪೇಪರ್ಲ ಬರ್ಕೊಂಡು ಆಯ್ತಾ ಕಟಿಂಗ್ ಪುದರ್ ಬರೆದು ಊರ್ದ ಪುದರ್ ಬರೆದು ಆಗಲ ನಂಬರ್ ಪಾಡ್ದು ಫಿಲ್ಮ್ ಥಿಯೇಟರ್ದ ಉಲಾಯಿನ ಡ್ರಾಪ್ ಬಾಕ್ಸ್ ಪಾಂಡ 50,000 ಮುಟ್ಟ ನಗದು ಬಹುಮಾನ ಗೆದ್ದು ನಚ್ಚಿನ ಚಾನ್ಸಸ್ ಉಂಟು.
ಅವತ್ತೊಂದು 100% ಪ್ರಮೋಷನ್ ಮಸ್ತ್ ಪ್ಲಾನ್ ಮಾಡ್ದ ಪ್ರತಿ ಥಿಯೇಟರ್ಗೆ ಪೋಪ ಇಂಕ್ಲ ವಿಸಿಟ್ ಕೊಡ್ಪ ಪ್ರತಿ ಥಿಯೇಟರ್ಗೆ ಪ್ರೀಮಿಯರ್ ಶೋ ಆಲ್ರೆಡಿ ಕುಡ್ಡಳೊಂಜಿ ಆಪುಂಡು ಆಂಡ್ ಉಡುಪಿಡಿ ಆಪುಂಡು ಬೊಕ್ಕ ಅವೇ ಪ್ರತಿ ಥಿಯೇಟರ್ ವಿಸಿಟ್ ಕೊರ್ಪ ಪ್ರತಿ ಊರಿಗೆ ವಿಸಿಟ್ ಕೊರ್ಪ ಖಂಡಿತವಾದ್ಲ ಆರಿಸ್ನ ಒಂಜಿ ಕಾರಣ ನಿಜ ಒಂದು ಟೈಮು ಸೊ ಖಂಡಿತವಾದ ಮಾತಾಡಲಿ ಇಷ್ಟ ಹಾಕೊಂಡು ಮಾತೆಲ್ಲ ಗಮ್ಮತ್ ಮಲ್ಪರ ಆ ಗಮ್ಮತ್ ಎಂಕೆಲ್ಲ ಪಾಲ್ ಪಡೆಪ ಓಕೆ ಆಯ್ತು ಕಾಮಿಡಿ ಅಂತೂ ಮಸ್ತ್ ಅದೇ ಉಂಟು ದಾಯ್ಬಣ ಒಂಜಿ ಚೂರು ತುಳುನಾಡಿಗೆ ದಾದ ಬೋಡೋ ಕಾಮಿಡಿ ಅಂಚಿನ ಒಂಜಿ ಕಾಮಿಡಿನ ಈ ದಿನಟ್ ಕೊರ್ದಾರು ಓಕೆ ಪಂಡ ಒಂಚೂರು ಡಬಲ್ ಮೀನಿಂಗ್ ಅಂಡ್ ಕಾಮಿಡಿ ತವಲೈ ದಾದ ಪೂರ ಬೋಡು ಆ ಮಸಾಲೆ ಪೂರ ಸೇರಿಸತಿ ಈ ಮೂವಿ ಕೊರ್ತಾರೆ ಪನೋಲಿ ಓಕೆ ಮುಂದೆ ಪ್ರೊಡ್ಯೂಸರ್ ಆಗಿ ತುಳುನಾಡಿನ ಈ ಒಂದು ಕೋಸ್ಟಲ್ ಇದರಲ್ಲೇ ಸಿನಿಮಾ ಮಾಡುವಂತಹ ಯೋಜನೆಗಳೇನಾದರೂ ಇದೆಯಾ ಪ್ಲಾನ್ಸ್ ಏನಾದರೂ ಹಾಕೊಂಡಿದ್ದೀರಾ ಖಂಡಿತ ಈ ಸಿನಿಮಾ ನೋಡಿ ಜನ ಆಶೀರ್ವಾದ ಮಾಡಿದ್ರೆ ಖಂಡಿತ ಆಸೆ ಇದೆ ಇನ್ನೊಂದು ಸಿನಿಮಾ ಮಾಡಬೇಕು ಇನ್ನೊಂದು ಸಿನಿಮಾ ಮಾಡುವಂತಹ ಎಲ್ಲ ಒಂದು ಲಕ್ಷಣಗಳು ಕೂಡ ಇದೆ ಅಂತಾನೆ ಹೇಳ್ಬೋದು ಓಕೆ ಓಕೆ ಹಾಗಾದ್ರೆ ಈ ಒಂದು ಆರ್ಟಿಡೋಲ್ಜಿ ದಿನದಲ್ಲಿ ನಿಮ್ಮಿಬ್ಬರಿಗೂ ಕೂಡ ತುಂಬಾ ಟಫ್ ಅನ್ಸಿದಂತಹ ಸೀನ್ಸ್ಗಳೇನಾದ್ರು ಟಫ್ ಅಂಚಿನ ಸೀನ್ಸ್ ಎಲ್ಲ ಇದ್ದಿ ಮಸ್ತ್ ಇಷ್ಟ ಇರ್ತದ ಮಲ್ತಿರಂತ ಸೀನ್ಸ್ ಅಂತ ಬರೋದು ಚಾಲೆಂಜಿಂಗ್ ಇತ್ತಂದ ವಿಷಯ ಕೆಲವು ಸ್ಟಂಟ್ಸ್ ಆವಡ್ ಕೆಲವೊಂದು ವಿಷಯ ಪೂರ ಆವಡ್ ಅವಾಗ ಕೆಲವೊಂದು ವಿಷಯ ಸ್ಕ್ರಿಪ್ಟ್ದ ವಿಷಯ ಎಲ್ಲ ಭಾರಿ ಒಂಚೂರು ಚಾಲೆಂಜಿಂಗ್ ಇತ್ತು ಕ್ಲೈಮ್ಯಾಕ್ಸ್ ಪೋರ್ಷನ್ ಕೈದಲ್ಲಿ ಬಂದಾಗ ಆ ಮಕ್ಕಳ ಇಲ್ಲ ಟೆನ್ಷನ್ ಎಂಕ್ಲ ಇಲ್ಲ ಟೆನ್ಷನ್ ಅಂಚ ಕೆಲವು ವಿಷಯ ಇರ್ತದೆ ಅವು ಬಿಡ್ದು ಟಫ್ ಒಂದು ತಾಲ ಅಂಚಲ್ಲ ಅಂದ್ರೆ ಅದು ಆಟಿದು ಒಂದು ಡ್ರೆಸ್ ಅದು ಒಂದು ದಿನ ಬೇಕು ಆ ಡ್ರೆಸ್ ಹಾಕೊಂಡು ಆರ್ಟಿಕಲ್ ಜನ ಒಂದು ವೇಷ ಪಾತ್ರ ಸೊ ಅಂಚದ ಅವು ಪೂರ ಒಂಚೂರು ಕರೆಕ್ಟ್ ಆದ ಉಪ್ಪೋಡು ನಮ್ಮ ಕರೆಕ್ಟ್ ಆದ ತೆರೆಯ ನೋಡ ವಿಷಯ ಕೂಡ ನಾವು ಅಗಾಧವಾಯಿನ ಅರ್ಥಲು ಉಂಟು ಅಗಾಧವಾಯಿನ ಇಂಪಾರ್ಟೆನ್ಸ್ ಉಂಟು ನಮ್ಮ ತುಳುನಾಡು ಸೊ ಆ ಕಳ್ಳನೇ ನಮ್ಮ ಕಾಂಟ್ಯಾಕ್ಟ್ ಮಾಡ್ತದೆ ಆ ಕಳ್ಳನೇ ನಮ್ಮ ಗೆತ್ತೊಂದು ಗೈಡೆನ್ಸ್ ಗೆತ್ತೊಂದು ನಮ್ಮ ಮಲ್ದಿನ ಒಬ್ಬರ ಒಂದು ಚಾಲೆಂಜಿಂಗ್ ವಿಷಯ ನಮ್ಮ ಭಾಗ್ಯ ಅಲ್ಲ ಮಲ್ಪನ ಅಂತ ಹೇಳಿದ್ರೆ ನೀವು ಎಷ್ಟು ಒಂದು ದಿನಗಳ ಕಾಲ ಈ ಒಂದು ಇದನ್ನ ಮಾಡಿದಿರಾ ರೆಫರೆನ್ಸ್ ಏನಾದ್ರು ಮಾಡಿದಿರಾ ಆರ್ಟಿಕಳಂಚದ ಬಗ್ಗೆ ಮೂವಿ ಸ್ಕ್ರಿಪ್ಟ್ ಅನ್ನ ನರೇಟ್ ಮಾಡ್ತಾ ಇರುವಂತ ಟೈಮಲ್ಲಿ ಆರ್ಟಿಕಳಂಚದ ಬಗ್ಗೆ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸಿದ್ದಾಪುರ ಅಂತ ಬರುತ್ತೆ ಇಲ್ಲಿ ಅಲ್ಲಿ ಹೋಗಿ ಅವ್ರ ಮನೆ ಹತ್ರ ಹೋಗಿ ಅವ್ರನ್ನ 2 ದಿನ ಮೀಟ್ ಆಗಿ ಅವ್ರನ್ನ ಕರೆಸಿ ಆಮೇಲೆ ಅಂಬರ್ ಸರ್ನ ಕರೆಸಿ ಮೀಟ್ ಮಾಡಿಸಿ ಅವರೇ ಮೇಕಪ್ ಎಲ್ಲ ಅವರೇ ಮಾಡಿದ್ದು 1 ದಿನ ತಗೊಳ್ಳೋದು ಅದು ಸರ್ಚ್ ಮಾಡಿನೇ ಮಾಡಿದ್ದು ಅವರ ಸಜೆಷನ್ ತಗೊಂಡು ಓಕೆ ಅಂತ ಹೇಳಿದ್ರೆ ಒಂದು ಆರ್ಟಿಕಲ್ ಅಂಚದ ಬಗ್ಗೆ ತಿಳ್ಕೊಳ್ಳೋದಕ್ಕೇನೆ ಒಂದು 2 ದಿನ ರಿಸರ್ಚ್ ಅನ್ನ ಮಾಡಿದೀರಾ ಅಂತಾನೆ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು ಆ ಸಾಂಗ್ಸ್ ಎಲ್ಲ ಬರಿಬೇಕಾದ್ರೆ ಒಂದು ಫುಲ್ ಸಾಂಗ್ ಆರ್ಟಿಕಲ್ ಅಂಚ ಮೇಲೆ ಆರ್ಟಿಕಲ್ ಅಂಚನ ಬಗ್ಗೆ ಒಂದು ಸಾಂಗ್ ಪಟ್ಲ ಸತೀಶ್ ಪಂಚರಂಜನ ಸಾಂಗ್ ರಾಜೇಶ್ ಭಟ್ ಅವನ ಲಿರಿಕ್ಸ್ ಬರ್ತೀನಿ ಅವರ ಬಾರಿ ಪೂರ ನಾವು ತುಳುನಾಡ್ದಕ್ಕೆ ಒಂಜಿ ಸಾಂಗ್ದ ಮೂಲಕ ಆರ್ಟಿಕಲ್ ಅಂಜನ ಒಂಜಿ ಇಂಪಾರ್ಟೆನ್ಸ್ ತೆರಿಪವನ ಒಂಜಿ ಕೆಲಸ ಆ ಸಾಂಗ್ದ ಮೂಲಕನೇ ಆಗ್ತದೆ ಬಾರಿ ಪೊರ್ಲು ಉಂಟು ಅವ್ರ ಸಾಂಗ್ ಆತೆ ರೀಚ್ಲ ಆಗ್ತದೆ ಮಸ್ತ್ ಜನಕ್ಕೆ ಲೈಕ್ ಆಗ್ತದೆ ಆಬ್ವಿಯಸ್ಲಿ ಇವಾಗ ಆಯ್ತಾ ಮ್ಯಾಜಿಕಲ್ ವಾಯ್ಸ್ ಪಟ್ಲ ಸತೀಶ್ ಅವು ಅರ್ನ ವಾಯ್ಸ್ ನಮ್ಮ ಫಿಲ್ಮ್ಗೆ ತೆಗೆದಿನ ನಮ್ಮ ಭಾಗ್ಯ ఒక సాంగ్లో ಒಂದು ಅರ್ಥಪೂರ್ಣವಾದ ಅರ್ಥಗರ್ಭಿತವಾದ ಒಂದು ಸಾಂಗ್ ಬಾರಿ ಪೊರ್ಲ ಆಗ್ತದೆ ಈ ಒಂದು ಆರ್ಟಿಡೋನ್ಜಿ ದಿನ ಕಾರ್ಯಕ್ರಮ ಇನ್ನೂ ಕೂಡ ಮುಂದುವರಿಯುತ್ತೆ ಆದರೆ ಅದಕ್ಕಿಂತ ಮುಂಚೆ ಶಾರ್ಟ್ ಬ್ರೇಕ್. ಆಫ್ಟರ್ ಶಾರ್ಟ್ ಬ್ರೇಕ್ನ ಬಳಿಕ ಮತ್ತೆ ಆರ್ಟಿಡೋನ್ಜಿ ದಿನ ತೆಲಿಪಿರವ ದಿನ ಅಂಡದಾನೆ ಒಂದು ಚಿತ್ರತಂಡದ ಜೊತೆ ಮಾತಾಡ್ತಾ ಇದ್ವಿ, ಸಾಕಷ್ಟು ವಿಷಯಗಳನ್ನ ಬಿಚ್ಚಿಡ್ತಾ ಇದ್ರು. ಆ ಒಂದು ಆರ್ಟಿ ಕಳಂಚ ಅನ್ನುವಂಥ ಒಂದು ಪಾತ್ರವನ್ನ ತರೋದಕ್ಕೆ ಎಷ್ಟು ದಿನದ ಒಂದು ರಿಸರ್ಚ್ ಇವರಿಗೆ ಬೇಕಾಯಿತು ಅನ್ನೋದನ್ನ ಕೂಡ ತಿಳಿಸ್ಕೊಟ್ರು. ಮುಂದೆ ನಾನು ಕೇಳೋದು ಅಂತ ಹೇಳಿದ್ರೆ ಪ್ರೊಡ್ಯೂಸರ್ ಸರ್ ಹತ್ರ ಕೇಳ್ತೀನಿ, ಯಾಕೆಂತ ಹೇಳಿದ್ರೆ ಇವರಿಬ್ರು ಏನೋ ಒಂದು ಲವ್ ಸೀನಲ್ಲಿ ಎಷ್ಟು ಸಲ ಒಂದು ಟೇಕ್ ತಗೊಂಡಿರ್ಬೋದು? ಲವ್ ಸೀನಲ್ಲಿ ತುಂಬಾ ಟೇಕ್ ತಗೋಬೇಕು ಅಂದ್ಕೊಂಡಿದ್ರು ಅಲ್ಲಿ ತಗೊಳಕ್ ಆಗ್ತಿರಲಿಲ್ಲ, ಟೈಮ್ ಇರಲಿಲ್ಲ. ಅಲ್ಲಿ ಕೆಲಸ ಹತ್ರ ಹೋಗಕ್ಕೆ ಒಂದಿನ ಬರ್ಬೇಕು ಒಂದಿನ ಇತ್ತು, ಸೊ ಹಾಗಾಗಿ ಆತರ ಇರಲಿಲ್ಲ. ಓಕೆ, ಆತರ ಏನೂ ಇಲ್ಲ, ಅಂದ್ರೆ ಇಬ್ರು ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಲ್ಲ, ನಮ್ಗೆ ಅಂದ್ರೆ ಲೊಕೇಶನ್ ಅಲ್ಲಿ ತುಂಬಾ ಮೇಲೆ ಇಲ್ಲ, ಹತ್ತಲಿಕ್ಕೆ ಹೋಗ್ಲಿಕ್ಕೆ ಬಾರಿ ಕಷ್ಟ. ಸೊ ಟೈಮ್ ಕಾನ್ಸ್ಟೆಂಟ್ ತುಂಬ ಇತ್ತು, ಹಾಗಾಗಿ ಇಷ್ಟು ಟೈಮಲ್ಲಿ ಇಷ್ಟು ಟೈಮ್ ಫ್ರೇಮಲ್ಲಿ ಇಷ್ಟು ಮಾಡುವಂಥದ್ದು. ಫೈಟ್ಸ್ ವಿಷಯದಲ್ಲಿ ಕೂಡ ಹಾಗೆ ನಮಗೆ ಟೈಮ್ ಜಾಸ್ತಿ ಇರಲಿಲ್ಲ, ಟೈಮ್ ಜಾಸ್ತಿ ಇರ್ತಿತ್ತು. ಸೊ ಈತ್ ಸಮಯ ಈತ್ ಮಲ್ಕೊಡು ಕಂಪ್ಲೀಟ್ ಮಲ್ಕೊಡು ಅಂತಿನ ಒಂದು ಇತ್ತು ಸಾಂಗ್ ಲಾಂಚ್ ಅಂತ. ಸೊ ಏತ್ ಟೈಮ್ ಏತ್ ಮಲ್ಪರಾಗ ಅಂಚ ಮಂದಿನ ಅಂಚಿನ ಒಂದು ಸೀಕ್ವೆನ್ಸ್ ಅಂತ. ಓಕೆ, ಸಾಂಗ್ ದ ಬಗ್ಗೆ ಪನ್ನೋಡು ಪಂಡ ಬೇರೆ ಬೇರೆ ಒಂಜಿ ಪ್ಲೇಸ್ ಆ ಒಂಜೇ ಸಾಂಗ್ ದೆತ್ತ ಬರ್ತಾರೆ ಪಂಡ ಈ ಒಂದು ಸಾಂಗಿಗೆ ಅಂತ ಹೇಳಿ ಏನಾದರೂ ರಿಸರ್ಚ್ ಮಾಡಿದಂತಹ ಏನಾದರೂ ಜಂಗ್ಲೆಗೆ ಒಂದು ಎಡ್ಡೆ ಲೊಕೇಶನ್ ಬೋರ್ಡ್ ಇತ್ತು. ಕಳಸ ಆಬ್ವಿಯಸ್ಲಿ ಕಳಸ ಬಂದು ಊರು ಬಾರಿ ಪೊರ್ಲು ಅಲ್ಪ ಎಡ್ಡೆ ಲೊಕೇಶನ್ ಓಲ್ ಕ್ಯಾಮ್ರಾದಿಂದೆಲ್ಲ ಪೊರ್ಲೆ ತೋಜು ನಾವು ಊರು.
ಅಲ್ಪ ಇಂಗ್ಲಿ ಶೂಟ್ ಮಾಡ್ತೀನಿ ಬಾರಿ ಪೂರ್ಲು ಬೈದೇನೆ ಅಕುಲ್ ಪಂದ್ ಈ ಫಿಲ್ಮದ ಕೊರಿಯೋಗ್ರಾಫರ್ Okay. ಆರ್ ಬೊಕ ಮ್ಯೂಸಿಕ್ ಡೈರೆಕ್ಷನ್ ರಾಜೇಶ್ ಭಟ್ ಎಡ್ಡೆ ಒಂಜಿ ಸಾಂಗ್ ಕೊಡ್ತಾರೆ ಡುವೆಟ್ ಸಾಂಗ್ ಅವೇನು ಆತೆ ಪೂರ್ಲು ನಮ್ಮ ಅಕುಲ್ ಮಾಸ್ಟರ್ ಕೊರಿಯೋಗ್ರಾಫಿ ಮಲ್ತದ ಅವ್ನು ಮಲ್ತಾರೆ ನಿರೀಕ್ಷೆಲ್ಲ ಬಾರಿ ಎಡ್ಡೆ ಪರ್ಫಾರ್ಮ್ ಮಾಡ್ತಾರೆ ಆ ಸಾಂಗ್ ಸೊ ಲೊಕೇಶನ್ ಆಬ್ವಿಯಸ್ಲಿ ಕಳಸ ಆಯ್ತಿನ ಪ್ರತಿಯೊಂದು ಫ್ರೇಮ್ ಎಲ್ಲ ಬ್ಯೂಟಿಫುಲ್ ತೋರಿಸಿದೆ ಕಳಸ ಆಬ್ವಿಯಸ್ಲಿ ಊರೇ ಒಂಥರ ಮ್ಯಾಜಿಕ್ ಎಸ್ ಬಟ್ ಆ ಒಂಜಿ ಫುಲ್ ಸಾಂಗ್ ಕಳಸ ಒಂದೆಟ್ಟೆ ಕಳಸ ಕ್ಯಾತನ್ ಮಕ್ಕಿಯ ಒಂದೆಟ್ಟು ಪ್ಲೇಸ್ ಅಲ್ಲಿ ನಮ್ಮ ಶೂಟಿಂಗ್ ಮಾಡಿ ಓಕೆ ಓಕೆ ಪಂಡ ಆ ಒಂಜಿ ಸಾಂಗ್ ಇಡೀ ಒಂಜಿ ದಿನ ಬೋಡಾಣ ರಡ್ಡು ದಿನ ನಮ್ಮ ಶೂಟಿಂಗ್ ಮಾಡ್ದ ಓಕೆ ಬಾರಿ ಪೊರ್ಲು ಲೊಕೇಶನ್ ಕಳಸ ಓಲ್ ದಿನಲ್ಲ ಒಂಜಿ ಕ್ಯಾಮ್ರಾ ಬಾರಿ ಪೊರ್ಲು ತೋರಿಸ್ಕೊಂಡು ವಿಶ್ವಾಸ ಎಸ್ ಪಂಡ ಆ ಒಂಜಿ ಸಾಂಗ್ ಇಟ್ಟ ಒಂದು ಬೆಟ್ಟ ತಮಿತು ಪುರ ಪೋಯ್ತು ನಾವು ಒಂಚೂರು ಅಂಚಿ ಮಡಿಕೇರಿದ ಆ ಸೈಡ್ ರೀಚ್ ಆಗ್ಬಿಡ್ಲೆ ಕಾಯ್ತು ಕಳಸ ಕ್ಯಾತನ್ ಮಕ್ಕಳು ಒಂದು ಪ್ಲೇಸ್ ಕೂಡಾದ್ರೆ ಬಾರಿ ಪೊರ್ಲು ಪ್ಲೇಸ್ ಇಂಗ್ಲಿ ಪೋನಾಗ ದೊಂಬಿತ್ತು ಒಂಚೂರು ಅವ್ರದ್ದು ಲೊಕೇಶನ್ ಆಯ್ತಾ ಪ್ಲೇಸ್ ಅದ್ರ ಬಗ್ಗೆ ಪಾತ್ರ ಎಂಗ್ಲಿಗೆ ಖುಷಿ ಆಗ ನೋಡ್ಬೋದು ತೂನಾಗ ಓಕೆ ಈ ಒಂದು ಆಟಿಟೊಂಚಿ ದಿನ ಅನ್ನುವಂತಹ ಒಂದು ಕಥೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪಾತ್ರಗಳನ್ನ ನೀವು ಹೊರಗಡೆ ತಂದಿರಾ, ಬೇರೆ ಬೇರೆ ರೀತಿಯಾದಂತಹ ಒಂದು ಕ್ಯಾರೆಕ್ಟರ್ಗಳನ್ನ ನೀವು ಹೊರಗಡೆ ತಂದಿದ್ದೀರಾ. ಅರವಿಂದ ಬೋಳರ್ ಆಗಿರ್ಬೋದು, ಭೋಜರಾಜ ವಾಮಂಜೋರ್ ಸರ್ ಆಗಿರ್ಬೋದು, ಈ ಒಂದು ಕ್ಯಾರೆಕ್ಟರ್ಗಳಿಗೆ ಇಂಥದೇ ಆದಂತಹ ಒಂದು ಕಾಸ್ಟ್ಯೂಮ್ ಅನ್ನ ಹಾಕಬೇಕು ಅಂತ ಯಾಕೆ ಅನ್ನಿಸ್ತು? ಕಾಸ್ಟ್ಯೂಮು ವೆರಿ ಇಂಪಾರ್ಟೆಂಟ್ ಸಿನಿಮಾದಲ್ಲಿ. ಒಂದು ಕ್ಯಾರೆಕ್ಟರೈಸೇಷನ್ ಅಂತ ನಾವೇನು ಮಾಡ್ತೀವಿ, ಒಂದು ಅಪ್ಪೆ ಟೀಚರ್ ಅಂತ ನಾನು ನೋಡಿದ್ದೆ ಅದರಲ್ಲಿ ತುಂಬ ಇಷ್ಟ ಆ ಕ್ಯಾರೆಕ್ಟರೈಸೇಷನ್. ಅರವಿಂದ್ ಬೋಲರ್ ಸರ್ದು ಆ ಕ್ಯಾರೆಕ್ಟರೈಸೇಷನ್ ಆ ಥರ ಏನಾದರೂ ಒಂದು ಡಿಫ್ರೆಂಟ್ ಇರಬೇಕು ಮೂವಿ. ಸೊ ಪ್ರತಿಯೊಂದು ಕ್ಯಾರೆಕ್ಟರೈಸೇಷನ್ ತುಂಬ ಇಂಪಾರ್ಟೆಂಟು, ಕಾಸ್ಟ್ಯೂಮ್ ಡಿಸೈನು ಎಲ್ಲ ಇಂಪಾರ್ಟೆಂಟು. ಅದಕ್ಕೋಸ್ಕರ ಒಂದು ತುಂಬ ರಿಸರ್ಚ್ ಮಾಡಿದ್ದು. ಓಕೆ ಅಂತ ಹೇಳಿದ್ರೆ ಈ ಒಂದು ಕಾಸ್ಟ್ಯೂಮ್ ಅನ್ನ ಇಂಥದೇ ಒಂದು ಕಾಸ್ಟ್ಯೂಮ್ ಅನ್ನ ಕೊಡಬೇಕು ಅಂತ ರಿಸರ್ಚ್ ಮಾಡಿ ಅವರಿಗೆ ಇಂಥದೇ ಒಂದು ಕಾಸ್ಟ್ಯೂಮ್ ಸೂಟ್ ಆಗುತ್ತೆ ಅನ್ನುವಂತಹ ಒಂದು ರಿಸರ್ಚ್ ಅನ್ನ ಕೊಟ್ಟು ಇಲ್ಲಿ ತಂದಿರುವಂತಹ ಒಂದು ಸಿನಿಮಾ ಅಂತಾನೆ ಹೇಳ್ಬೋದು. ಓಕೆ, ಇದಲ್ಲದೆ ಬೇರೆ ಬೇರೆ ರೀತಿಯಾದಂತಹ ಒಂದು ಕ್ಯಾರೆಕ್ಟರ್ಗಳನ್ನ ಕೂಡ ನೀವು ಇಲ್ಲಿ ತಂದಿದ್ದೀರಾ. ಉದಾಹರಣೆಗೆ ಇವರ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಇವರ ಫ್ರೆಂಡ್ ಸರ್ಕಲ್ ಅಲ್ಲಿ ಇರುವಂತಹವರಾಗಿರ್ಬೋದು, ಅಥವಾ ವಿಲನ್ ಫ್ರೆಂಡ್ ಸರ್ಕಲ್ ಅಲ್ಲಿ ಇರುವಂತಹವರಾಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಒಂದು ಹೊಸ ಕ್ಯಾರೆಕ್ಟರ್ಗಳು ಅಂತಾನೆ ಹೇಳ್ಬೋದು. ಹೊಸ ಪ್ರತಿಭೆಗಳನ್ನ ಇಲ್ಲಿ ಹೊರಗೆ ತಂದಿದ್ದೀರಾ ಅಂತಾನೆ ಹೇಳ್ಬೋದು. ಹೇಗೆ ಸಾಧ್ಯ ಆಯಿತು ಪ್ರತಿಭೆಗಳನ್ನ ಇಲ್ಲಿ ತರೋದಕ್ಕೆ? ನಿಮಗೆ ಆರ್ಟಿಸ್ಟಲ್ಲಿ ಚಿಕ್ಕ ಕ್ಯಾರೆಕ್ಟ್ರು ದೊಡ್ಡ ಕ್ಯಾರೆಕ್ಟ್ರು ಅಂತ ಯಾವುದಿರಲ್ಲ. ಕೆಲವೊಂದು ಸಿನಿಮಾದಲ್ಲಿ ನಿಮಗೆ 1 ನಿಮಿಷ ಬಂದು ಹೋಗಿರಲ್ಲ ಸಿನಿಮಾದಲ್ಲಿ, ಅವರು ನೆಕ್ಸ್ಟ್ ದೊಡ್ಡ ಸ್ಟಾರ್ ಆಗಿರ್ತಾರೆ. ಸೊ ಕ್ಯಾರೆಕ್ಟರ್ ಒಂದು ಆ ಪಾತ್ರ ಏನು ಕೇಳುತ್ತೆ ಅದನ್ನು ಕೊಡಬೇಕು. ಸೊ ಹಾಗಾಗಿ ಯಾರ್ಯಾರು ಸೂಟ್ ಆಗ್ತಾರೆ ಅಂತ ಅನ್ನಿಸ್ತು. ಅವರು ಫೇಮ್ ಇಲ್ಲ, ಅವರು ಯಾರು ಈ ಹೊಸಬ್ರು ಆ ಥರ ಇರಲಿಲ್ಲ ನನ್ನ ಉದ್ದೇಶ. ಆ ಕ್ಯಾರೆಕ್ಟರ್ ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನು ಕೊಡಬೇಕು, ಅದಕ್ಕೆ ನ್ಯಾಯ ಒದಗಿಸ್ಬೇಕಂತಾಗಿತ್ತು. ಅದಕ್ಕೆ ಪ್ರತಿಯೊಬ್ಬರೂ ಕ್ಯಾರೆಕ್ಟ್ರು ಇವ್ರು ಸೂಟ್ ಆಗ್ತಾರೆ ಅಂತ ತಕ್ಷಣ ಓಕೆ ಡನ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ವಿ. ಈ ಫಿಲ್ಮ್ ಮಸ್ತ್ ಜನ ರೆಡ್ಡೆ ಆರ್ಟಿಸ್ಟ್ನಾಗ್ಲಿ ಒಂಜಿ ಅವಕಾಶ ತೆಗೆದು ವಿಶ್ವಶಕ್ತಿ ತೋಡಾರ ಅವಡು, ಪ್ರವೀಣ್ ಅವಡು, ಅಂಜನೆ ಸೂರಜ್ ಅನಿಲ್ ಬಂದು ಅರೆಗೆ ಒಂಜಿ ಎಡ್ಡೆ ಪಾಸಿಟಿವ್ ಕ್ಯಾರೆಕ್ಟರ್ ಅವಡು, ಅನಿಲ್ ಉಪ್ಪಳ ಅಂಚನೆ ಮುಂಬೈದ ಸುರೇಂದ್ರ ಕುಮಾರ್ ಹೆಗ್ಡೆ ಸರ್. ಪ್ರತಿಯೊಂದು ವಿಲನ್ ಕ್ಯಾಟಗರಿದ ಕಲಾ ಒಂಜಿ ವರ್ಗ ಏನುಂಡು ಬಾರಿ ಪೊರ್ಲು ಆಕ್ಟ್ ಮಾಡ್ತಾರೆ. ಅಂದ್ರೆ ರೆಡ್ಡೆ ಆಕ್ಟರ್ಸ್ ಆಗಲು ಕೂಡ ಅಲ್ಲೇ ನನ್ನಲಾತ ಅವಕಾಶ ಬರಡು ಈ ಫಿಲ್ಮದ ಮೂಲಕ ಬಂದ್ರೆ ನಮ್ಮ ಒಂಜಿ ಆಸೆ ಅಂತ. ಯಾವುದೇ ಒಂದು ಕ್ಯಾರೆಕ್ಟರ್ ನಿಮಗೆ ಸುಮ್ಮನೆ ಹಾಗೆ ಬಂದು ಹೋಗಿದೆ ಅನ್ಸಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದು ವೆಯ್ಟೇಜ್ ಇದೆ. ಕ್ಯಾರೆಕ್ಟರ್ ಅಲ್ಲೂ ಕೂಡ ನೋಡ್ತಾ ಇದ್ದಾಗೆ, ಸಿನಿಮಾ ನೋಡ್ತಾ ಇದ್ದಾಗೆ ಕರೆಕ್ಟ್ ಆದಂತಹ ಒಂದು ಕ್ಯಾರೆಕ್ಟರ್ ಅನ್ನ ಅವರಿಗೆ ಕೊಟ್ಟಿದ್ದಾರೆ ಅಂತಾನೆ ಅಲ್ಲಿ ಕಾಣಿಸುತ್ತೆ ನಮಗೆ. ಪ್ರೇಕ್ಷಕರು ಏನ್ ನೋಡ್ತಾ ಇರ್ತಾರೆ ಕರೆಕ್ಟ್ ಆದಂತಹ ಒಂದು ಕ್ಯಾರೆಕ್ಟರ್ ಅಂತಾನೆ ಅನ್ಸುತ್ತೆ. ಎಸ್, ಕೊನೆಯದಾಗಿ ಈ ಒಂದು ಆಟಿಟೋಂಚಿ ದಿನ ಅನ್ನುವಂತಹ ಕಾರ್ಯಕ್ರಮದಲ್ಲಿ, ಅಥವಾ ಈ ಒಂದು ಆಟಿಟೋಂಚಿ ದಿನ ಅನ್ನುವಂತಹ ಒಂದು ಟೈಟಲ್ ನ ಇಟ್ಕೊಂಡು ಈ ಸಿನಿಮಾ ಹೊರಗೆ ಬರ್ತಾ ಇದೆ. ಡಿಸೆಂಬರ್ 6ನೇ ತಾರೀಕಿಗೆ ಏನು ರಿಲೀಸ್ ಆಗ್ತಾ ಇದೆ, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಹರೀಶ್ ಕೊಡಂಜಾಕಲ್ ಅವರ ಒಂದು ಬಹುದಿನದ ಕನಸು ಡಿಸೆಂಬರ್ 6ಕ್ಕೆ ರಿಲೀಸ್ ಆಗ್ತಾ ಇದೆ. ಕೂಪನ್ಸ್ ಎಲ್ಲ ಒಂದು ಮಾಡಿದ್ವಿ. ಇವಾಗ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ. ವಾಟ್ಸಪ್ ನಂಬರ್ ಹಾಕಿದ್ವಿ, ಅದರಲ್ಲಿ ಕಾಲ್ ಮಾಡಿ. ಇವಾಗ ಮತ್ತೆ ನಾನು 25,000 ಪ್ರಿಂಟ್ ಮಾಡಿಸಿದ್ವಿ, ಅದು ಮತ್ತೆ ಈಗ 20,000 ಪ್ರಿಂಟ್ಗೆ ಹೋಗಿದೆ. ತುಂಬ ಡಿಮ್ಯಾಂಡ್ಸ್ ಬರ್ತಾ ಇದೆ ಸರ್, ನಮಗೆ ಕೊಡಿ 40, 50, 100 ಒಬ್ಬೊಬ್ರು ಕೇಳ್ತಾ ಇದ್ದಾರೆ. ನೋಡುವ ಜ್ಯೋತಿಲಿ ನಾಳೆ ರಿಲೀಸ್ ಆಗ್ತಾಯಿದೆ ಎಲ್ಲ ಕಡೆ. ಹೇಗಿದೆ ರಿಯಾಕ್ಷನ್? ನಾನು ತುಂಬ ಮತ್ತೊಂದು ಸರಿ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಎಲ್ಲ ಥಿಯೇಟರ್. ಓಕೆ, ಪೃಥ್ವಿ ಎಂಬ ಸರ್ ಇದ್ದಾನೆ ಒಂಜಿ ಡೈಲಾಗ್ ಮೂಲಕನೇ ಐತೆಪ್ಪ ನೋಡಿ, ಈ ಕೋರ್ತಿ ಆನೆ ರೆಕ್ ಟೈಮ್ ಕೋರಿ ಓ ಡೈಲಾಗ್ ಈತ ದಿನ ಊಟ ಆಟಿಡೊಂಜಿ ದಿನಕ್ಕೆ ಕಾತೊಂದಿತ್ತ ಆಟಿಡೊಂಜಿ ದಿನ ಇನ್ನಿಯ ಇತ್ತನೆ ಈ ಕಲಿಗಡೆ ಆತ ಜನ ಫಿಲ್ಮದ ಬಗ್ಗೆ ಬರೋಡು ಬಂದ ಹ್ಯಾರಿಸ್ ಕೊನಜಕಲ್ನ ಒಂಜಿ ದಿವಂಗತ ಹ್ಯಾರಿಸ್ ಕೊನಜಕಲ್ನ ಒಂಜಿ ಮಸ್ತ್ ವರ್ಷದ ಅಕ್ಕನ ಯಾನೊಂಜಿ ಫಿಲ್ಮ್ ಅಲ್ಪೋಡು ಫಿಲ್ಮ್ ಡೈರೆಕ್ಟರ್ ಅವಳು
ಅವಕನ ನಿಜ ಆಯ್ರ ಆನಾಗ ದೇವರು ಅರಣ್ಯ ತುಂಬೋಗಿರು ಬಾರಿ ಮುಗ್ಧ ಮನಸ್ಸದ ನಿರ್ದೇಶಕ ಅವೇ ಬಂದ್ಬಿಡೋದು ಎಡ್ಡಂದಿನಾಗ್ಲೇನು ಬೇಗ ದೇವರು ಅಲ್ಲೇ ತುಂಬೋಗಿರ್ತಂತೆ ಅವ್ರು ನಿಜವಾದ ಹ್ಯಾರಿಸ್ನ ಕೇಸಿದ ನಿಜವಾಯಿನ ವಿಷಯ ಬಾರಿ ಬಡಪತ್ತು ಬಿತ್ತಿನಂಚಿನ ಹರಿಸ್ಕೊಂಡಲ್ಲಿ ಹೊರಲ್ಲ ಅವ್ರನ್ನ ಬಡಪತ್ತು ವಿಷಯ ಹೆಂಗೆ ತೆರಿಪಾತಿದ್ದಾರೆ ಎಡೆಗಳ ತೆರಿಪಾತಿದ್ದಾರೆ ಆ ತೀರ್ಪು ಹೋಗ್ಬೇಕಂದ್ರೆ ಹೆಂಗೆ ಗೊತ್ತಾಯಿನ ವಿಷಯ ಅವ್ರನ್ನ ಮಂಡೆ ರೀತಿನಿ ಖಾಲಿ ಫಿಲ್ಮ್ ಅಂತಂದ್ರೆ ಬೇರೆ ದಾಲಜ್ ಸೊ ಅರ್ನಕ್ಕನ ಒಂದು ದಿತ್ತಂದು ಇತ್ತೆ ಪ್ರೊಡ್ಯೂಸರ್ನಕ್ಕೆ ಪೂರ ಸೇರಿದು ಅವೇನು ಕಂಪ್ಲೀಟ್ ಆಗಿ ಕೊಂಚ ರೂಪರೇಷೆ ಕೊರ್ದು ಥಿಯೇಟರ್ ಮುಟ್ಟ ಕೋನ ಆಗಿದ್ದಾರೆ ಪ್ರೀಮಿಯರ್ ಶೋ ಆಗ್ತಂದ್ರೆ ಜನಗಳಿಗೆ ಇಷ್ಟ ಆಗ್ತಂದ್ರೆ 6ನೇ ತಾರೀಕು ರಿಲೀಸ್ ಆಗುಂಟು ಇದು ಮಾತ ತುಳುನಾಡು ಒಮ್ಮೆ ಮಾತ ಕಲಾಭಿಮಾನಿಗಳು ಬರ್ತದೆ ಥಿಯೇಟರ್ ಬರ್ತದೆ ತೂದು ನಮ್ಮ ಚಿತ್ರತಂಡಕ್ಕೆ ಅಂಚನೆ ಹ್ಯಾರಿಸ್ನ ಕಾನೂನು ಒಂಜಿ ನಿಜ ಮಾಡ್ಕೊಂಡು ಬಂದಿ ಅನ್ನೋ ಅಂಚು ಕೋರಿಕೆ ಅವತ್ತಂದೆ ಎಂಗ್ಲಿಗೆ ಮುಲ್ಪ ಅವಕಾಶ ಕೊರ್ನೆ ಬಿಫೋರ್ ನಿಜವಾದ ಎಂಕಲ್ನ ಫಿಲ್ಮ್ ಅರ್ಥ ಪ್ರತಿ ತುಳು ಫಿಲ್ಮ್ಗೆ ಎಂಕಲ್ನ ಫಿಲ್ಮ್ಗೆ ಎಸ್ಪೆಷಲಿ ಮಸ್ತ್ ಸಪೋರ್ಟ್ ಮಾಡ್ತೊಂದು ಒಂದು ವಾಹಿನಿ ಭಾರಿ ಖುಷಿ ಅವನು ಒಂಜಿ ಫಿಲ್ಮ್ ನಮ್ಮ ಈ ಒಂಜಿ ಫಿಲ್ಮ್ಗೆ ಹೊಸ ಟೀಮ್ಗೆ ಈತ್ ಮಟ್ಟದ ಒಂಜಿ ಸಪೋರ್ಟ್ ಒಂಜಿ ವಾಹಿನಿ ಕೊಡೋದುಂಟು ಬಂದು ಎಂಕ್ ಭಾರಿ ಖುಷಿ ಅವನುಂಟು ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಟು V4 ಇಂಚನೆ ನಮ್ಮ ಫಿಲ್ಮ್ ಅಂದತ್ತು ಪ್ರತಿ ತುಳು ಫಿಲ್ಮ್ಗಳ ಜನಗಳಿಗೆ ರೀಚ್ ಮಾಡ್ಕೊಂಡ್ಲೆಕ್ಕ ನಿಮಗೆ ಸಪೋರ್ಟ್ ಮಾಡ್ಕೊಂಡ್ಲೆ ಥ್ಯಾಂಕ್ ಯು ಆ್ಯಂಡ್ ಮಾತೆಲ್ಲ ಥಿಯೇಟರ್ ಬರ್ತದೆ ಫಿಲ್ಮ್ ತೂಳಿ ನಿರೀಕ್ಷಾ ಶೆಟ್ಟಿ ನಾಂಚ್ ಬಬ್ಲಿ ಆಯ್ನ ವಾಯ್ಸ್ ಇಟ್ಟು ಸರ್ ಪನ್ಲೆಕ್ಕನೆ ಹ್ಯಾರಿಸ್ ಸರ್ ನೋಂಚಿಕ ನನಗೆ ಈ ಮುಟ್ಟ ಕಲ್ತ ರಿಲೀಸ್ ಮುಟ್ಟ ಅಂಡ್ ನನ್ನ ಅವು ಇಪ್ಪುನು ಅವೇನು ಸಕ್ಸಸ್ಫುಲ್ ಆದ ಮನ್ಪುನ ಪ್ರೇಕ್ಷಕರನ್ನ ಕೈ ಟಿಪ್ಪುನ್ ಸೊ ಅಕ್ಲೇಡಕ್ಕೆ ಏನಂದುಲೆ ಮಾತೆರ್ಲ ಬಲ್ಲೆ ಥಿಯೇಟರ್ಡು ಮೂವಿ ತುಲೆ ಫಸ್ಟ್ ಆಫ್ ಆಲ್ ಪೈರಸಿ ಮನ್ಪೊಡ್ಸಿ ಮೊಬೈಲ್ ಬರ್ತದ್ದು ರೆಕಾರ್ಡ್ ಮಂತದ್ದು ಕಡಪುಡೋಡ್ಸಿ ಪ್ಲೀಸ್ ದಯಪಣ ಎಂಕಲ್ ಮಸ್ತ್ ಬಂಗ ಬರ್ತದ ಒಂಜಿ ಮೂವಿ ಮನ್ಪ ಸೊ ನಿಕಲ್ ಥಿಯೇಟರ್ಗೆ ಬಲ್ಲೆ ತೂಲೆ ಸಪೋರ್ಟ್ ಮನ್ಪ್ಲೆ ಅನ್ಕೆ ಏನಂದಿಲ್ಲ ಥ್ಯಾಂಕ್ ಯು ವೀಕ್ಷಕರೇ ಇಷ್ಟು ಹೊತ್ತು ನಮ್ಮ ಜೊತೆ ಆಟಿಟೋಂಜಿ ದಿನ ತೆಲಿಪೆರವ ದಿನ ಅಂಡದಾನೆ ಚಿತ್ರತಂಡ ನಮ್ಮ ಜೊತೆ ಆ ಒಂದು ಚಿತ್ರೀಕರಣದಲ್ಲಿ ಏನೆಲ್ಲ ಆಯಿತು ಯಾವೆಲ್ಲ ಚಿತ್ರೀಕರಣದಲ್ಲಿ ಆದಂತಹ ಒಂದು ಸನ್ನಿವೇಶಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರು ಜೊತೆಗೆ ಪ್ರೀಮಿಯರ್ ಶೋ ಅಲ್ಲಿ ಪ್ರೇಕ್ಷಕರ ರಿಯಾಕ್ಷನ್ ಹೇಗಿತ್ತು ಇದನ್ನ ಕೂಡ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಡಿಸೆಂಬರ್ 6ನೇ ತಾರೀಕಿಗೆ ಫಿಲ್ಮ್ ರಿಲೀಸ್ ಆಗ್ತಾ ಇದ್ರೆ ಜೊತೆ ಕೂಪನ್ಸ್ಗಳನ್ನ ಕೂಡ ಕೊಡ್ತಾ ಇದ್ದಾರೆ ನೀವು ಕೂಡ ಈ ಒಂದು ಆಟಿಟೋಂಜಿ ದಿನ ಸಿನಿಮಾವನ್ನ ನೋಡಿ ಬೇರೆ ಬೇರೆ ರೀತಿಯಾದಂತಹ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಈ ಒಂದು ಸಿನಿಮಾದಲ್ಲಿದೆ ಒಂದು ಕಡೆ ಕಾಮಿಡಿಯನ್ನ ಕೊಡೋದ್ರ ಜೊತೆಗೆ ಇನ್ನೊಂದು ಕಡೆ ಹಾರ್ಟ್ ಟಚಿಂಗ್ ಆದಂತಹ ಒಂದು ಫೀಲಿಂಗ್ಸ್ ಅನ್ನ ಕೂಡ ಈ ಫಿಲ್ಮ್ ಕೊಡ್ತಾ ಇದೆ ಸೊ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ ಆದಷ್ಟು ಬೇಗ ಈ ವೀಕೆಂಡ್ ನಲ್ಲಿ ನೀವು ಕೂಡ ಸಿನಿಮಾವನ್ನ ನೋಡಿ ಇವ್ರನ್ನ ಹಾರೈಸಿ ಅಂತ ಹೇಳ್ತಾ ಇದ್ವಿ ಜೊತೆಗೆ ಹ್ಯಾರಿಸ್ ಕೊಣಜಿಕಲ್ ಅವರ ಒಂದು ಕನಸಿನ ಚಿತ್ರ ಇದಾಗಿತ್ತು ಈ ಚಿತ್ರ ಇನ್ನಷ್ಟು ರೀಚ್ ಆಗಲಿ ಇನ್ನಷ್ಟು ಕರಾವಳಿಯಾದ್ಯಂತ ಎಲ್ಲರೂ ಕೂಡ ನೋಡುವಂತಾಗ್ಲಿ ಅನ್ನುವಂಥದ್ದು ನಮ್ಮ ಒಂದು ಆಸೆ ಈ ವೀಕೆಂಡ್ ಅಲ್ಲಿ ಎಲ್ಲರೂ ಕೂಡ ಆಟಿಟೋಂಜಿ ದಿನ ಸಿನಿಮಾವನ್ನ ನೋಡ್ಲೇಬೇಕು ಯಾಕೆಂತ ಹೇಳಿದ್ರೆ ಈ ಒಂದು ಆಟಿಟೋಂಜಿ ದಿನದಲ್ಲಿ ಯಾವ ರೀತಿಯಾದಂತಹ ಒಂದು ಮೀನಿಂಗ್ ಅನ್ನ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಏನಿದೆ ಆಟಿ ದಿನಗಳಲ್ಲಿ ಆಗುವಂತಹ ಕೆಲಸ ಇದರಲ್ಲಿ ಆಗ್ತಾ ಇದೆಯಾ ಯಾವ ರೀತಿಯಾದಂತಹ ಸಿನಿಮಾ ಅನ್ನೋದನ್ನ ನೀವು ನೋಡ್ಲೇಬೇಕು ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿಮ್ಮ 3 ಜನರಿಗೂ ಕೂಡ ಇಷ್ಟೊತ್ತು ನಮ್ಮ ಜೊತೆ ಚಿತ್ರೀಕರಣದ ಕುರಿತಾಗಿರ್ಬೋದು ಅಥವಾ ಚಿತ್ರತಂಡದಲ್ಲಿ ಆದಂತಹ ಒಂದು ಸನ್ನಿವೇಶಗಳು ಏನಿರ್ಬೋದು ಅದೆಲ್ಲದನ್ನ ಕೂಡ ನಮ್ಮ ಜೊತೆ ಬಿಚ್ಚಿಟ್ಟಿದ್ದೀರಾ ನಿಮಗೆ 3 ಜನರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಎಸ್ ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ V4 News 24/7 ಇದು ಮುನ್ನುಡಿ ಮುನ್ನಡೆಗಾಗಿ